ಹಾಯ್ ಮಕ್ಕಳ, ಗುಡ್ ಮಾರ್ನಿಂಗ್. ರೈಟ್, ಇವತ್ತು ನಾವು ಕಲಿಯೋಣಂತೆ ಸಾಲಿಡ್ ಸ್ಟೇಟ್ಸ್ ಬಗ್ಗೆ. ಓಕೆ, ಒಂದಷ್ಟು ಸಿನಾಪ್ಸಿಸ್ ಪಾರ್ಟ್ ಅನ್ನ ಓದ್ಕೊಳ್ಳೋಣ, ಅದಾದ್ಮೇಲೆ ಒಂದಷ್ಟು MCQಗಳನ್ನ ಮಾಡೋಣ ಅಂತ. ಓಕೆ, ಸೊ ಈ ಒಂದು ಸಾಲಿಡ್ ಸ್ಟೇಟ್, this is also a state of matter in which particles are arranged compactly, right? As a result of that one, it has a particular geometry, shape, possesses melting point. Okay, so we shall see about the main properties of this particular solid state. See, they have the definite shape, volume, rigidity, high density, low compressibility, mechanical strength, slow diffusion, and hard in nature. The constituent particles are closely packed and held together, strong forces of attraction. And there are two types of solids are there, crystalline and amorphous. Crystalline andre ಏನು? The constituent particles are arranged in definite geometrical pattern. They have lattice structures, correct? They have the random. Amorphous solids they have random arrangement of the constituent particles. Okay, then amorphous and crystalline solids ಇವೆರಡಕ್ಕೆ ಡಿಫರೆನ್ಸಸ್ ನೋಡ್ತಾ ಹೋದ್ರೆ, ಕ್ರಿಸ್ಟಲೈನ್ ಅಲ್ಲಿ ನಮಗೆ ಲ್ಯಾಟೈಸ್ ಪಾಯಿಂಟ್ಸ್ ಅಥವಾ ಲ್ಯಾಟೈಸ್ ಸ್ಟ್ರಕ್ಚರ್ಸ್ ಕಾಣಿಸುತ್ತೆ. ಇಲ್ಲಿ ಅಮಾರ್ಫಸ್ ಅಲ್ಲಿ ಲ್ಯಾಟೈಸ್ ಸ್ಟ್ರಕ್ಚರ್ಸ್ ಇರೋದಿಲ್ಲ. ಕ್ರಿಸ್ಟಲೈನ್ ಅಲ್ಲಿ ದೇ ಹ್ಯಾವ್ ಅ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ದೇ ಹ್ಯಾವ್ ಅ ರೇಂಜ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ. ದೇ ಆರ್ ಅನೈಸೋಟ್ರೋಪಿಕ್ ಅಂತ ಕ್ರಿಸ್ಟಲೈನ್. ಈ ಅಮಾರ್ಫಸ್ ಬಂದು ಐಸೋಟ್ರೋಪಿಕ್ ಇರುತ್ತೆ. ಕ್ರಿಸ್ಟಲೈನ್ ಅನ್ನೋದು ಸಿಮೆಟ್ರಿಕಲ್ ಇದ್ರೆ, ಇದು ನಾನ್ ಸಿಮೆಟ್ರಿಕಲ್ ಇರುತ್ತೆ. ಆಲ್ಸೋ ದೇ ಆರ್ ಕಾಲ್ಡ್ as super cooled liquids, right? In crystalline they show cleavage, clean cleavage ಅಂದ್ರೆ ಬ್ರೇಕ್ ಮಾಡಿದ್ರೆ that's going to give a smooth edges. ಆದ್ರೆ amorphous ಅಲ್ಲಿ that is going to give a rough surfaces ಅಥವಾ sharp edges ಅಂತ ಎಕ್ಸಾಂಪಲ್ಸ್ ಗಳು ಕೂಡ ಇದೆ. ಟೈಪ್ಸ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ್ದಿದೆ? ಅಯಾನಿಕ್, ಕೋವಲೆಂಟ್, ಮಾಲಿಕ್ಯುಲರ್ ಅಂಡ್ ಮೆಟಾಲಿಕ್ ಇದೆ ಅಂತೆ. ಅಯಾನಿಕ್ ಸಾಲಿಡ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್. Covalent solids alli atoms are the constituent particles. Molecular solids alli molecules itself is the constituent particles. Metallic solids alli positive ions are the constituent particles anta. Okay na makla, right? ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ಕೊಡ್ತಾ ಹೋಗ್ತಾ ಇದೀವಿ, ನೋಡ್ಬೇಕಲ್ಲಿ. ಓಕೆ, ಎಸ್. ಈಗ ನೆಕ್ಸ್ಟ್ ಮೂವ್ ಆಗೋದಾದ್ರೆ ಕ್ರಿಸ್ಟಲ್ ಲ್ಯಾಟೈಸ್ ಅಂತ ಹೇಳ್ತಾ ಇದ್ದಾರೆ. ಏನು ಕ್ರಿಸ್ಟಲ್ ಲ್ಯಾಟೈಸ್ ಅಂದ್ರೆ? The three-dimensional orderly arrangement of constituent particles of a crystalline solid is called crystal lattice ಅಂತ ಕರೀತಾ ಇದ್ದೇವೆ. And unit cell ಅಂದ್ರೆ it's the smallest portion of the crystal lattice which can be used as a repetitive unit to build up the whole crystal lattice ಅಥವಾ unit cell ಅಂತ ಹೇಳ್ಬೋದು, whole crystal lattice. ಓಕೆ, ಹಾಗಾದ್ರೆ ಟೈಪ್ಸ್ ಆಫ್ ಯೂನಿಟ್ ಸೆಲ್ಸ್ ಅನ್ನ ಕೊಟ್ಟಿದ್ದಾರೆ. ಸಿಂಪಲ್, ಓಕೆ, ಫೇಸ್ ಸೆಂಟರ್ಡ್, ಬಾಡಿ ಸೆಂಟರ್ಡ್, ಎಂಡ್ ಸೆಂಟರ್ಡ್, ಎಡ್ ಸೆಂಟರ್ಡ್, ಇನ್ನು ಸುಮಾರಿದೆ. ಹಾಗಾದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಸಿಂಪಲ್ ಕ್ಯೂಬ್ ಅಲ್ಲಿ ಟೋಟಲ್ ನಂಬರ್ಸ್ ವಿಲ್ ಬಿ 1. ಫೇಸ್ ಸೆಂಟರ್ಡ್ ಅಲ್ಲಿ 4 ಆಟಮ್ಸ್, ಬಾಡಿ ಸೆಂಟರ್ಡ್ ಅಲ್ಲಿ 2 ಆಟಮ್ಸ್, ಎಂಡ್ ಸೆಂಟರ್ಡ್ ಅಲ್ಲಿ 2 ಆಟಮ್ಸ್ ಇರುತ್ತೆ. ನಂಬರ್ ಆಫ್ ಆಟಮ್ಸ್ ಕ್ಯಾಲ್ಕುಲೇಷನ್ ಗೊತ್ತಿರುತ್ತೆ. ಪ್ಯಾಕಿಂಗ್ ಎಫಿಷಿಯನ್ಸಿ ಅಥವಾ ಪ್ಯಾಕಿಂಗ್ ಫ್ರಾಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಪ್ರಿಮಿಟಿವ್ ಯೂನಿಟ್ ಸೆಲ್ ಇಸ್ ಗೋಯಿಂಗ್ ಟು ಬಿ 52.4%. ಕರೆಕ್ಟ್? ಅದನ್ನ 0.52% ಅಂತ ತಗೊಳ್ತಾ 52 ಅಂತ ತಗೊಳ್ತಾ ಇದೀವಿ. ಇಂಟು 100 ಮಾಡಿದ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ ಆಗುತ್ತೆ. That means atoms present at only at the corner. As a result, 8 atoms into 1/8 part from the corners. So it results in the formation of what? 1 atom. So 1 atom idre ಏನಿರುತ್ತೆ, 52.4% ಇರುತ್ತಂತೆ. Then ಈ ಪರ್ಟಿಕ್ಯುಲರ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಲ್ಲಿ 74% ಇರುತ್ತೆ ಪ್ಯಾಕಿಂಗ್ ಎಫಿಷಿಯನ್ಸಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಬಾಡಿ ಸೆಂಟರ್ ಅಲ್ಲಿ 68% ಇರುತ್ತೆ. ಫ್ರಾಕ್ಷನ್ ನಲ್ಲಿ ತಗೊಂಡ್ರೆ 0.68 ಬರುತ್ತೆ. ದೇರ್ ಆರ್ 7 ಕ್ರಿಸ್ಟಲ್ ಸಿಸ್ಟಮ್ಸ್ ಆರ್ ದೇರ್. ಮಕ್ಕಳ ಇದೊಂದು ಸ್ವಲ್ಪ ಕ್ಲೀನ್ ಆಗಿ ಮತ್ತೆ ಒಂದಷ್ಟು ಎಫಿಷಿಯಂಟ್ ಆಗಿ ಓದ್ಬೇಕು. ಏನಂದ್ರೆ, ದೇರ್ ಆರ್ 7 ಕ್ರಿಸ್ಟಲ್ ಸಿಸ್ಟಮ್: ಕ್ಯೂಬಿಕ್, ಟೆಟ್ರಾಗೋನಲ್, ರೊಂಬೋಹೆಡ್ರಲ್, ಆರ್ಥೋರೊಂಬಿಕ್, ಮೋನೋಕ್ಲಿನಿಕ್, ಟ್ರೈಕ್ಲಿನಿಕ್, ಹೆಕ್ಸಾಗೋನಲ್. ಈ ಪ್ಯಾರಾಮೀಟರ್ಸ್ ಅನ್ನ ನೋಡೋದಾದ್ರೆ, ಇಂಟರ್ಸೆಪ್ಟ್, ಆಕ್ಸಿಸ್ ಮತ್ತೆ ಆಂಗಲ್ಸ್ ಇದೆ. ಬ್ರೆವೈಸ್, ಲ್ಯಾಟಿಸಸ್ ಅದನ್ನ ನೋಡ್ಕೊಳ್ಳೋಣಂತೆ. ಫಸ್ಟ್ 3 ಕಾಲಮ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಅಂದ್ರೆ ಇಂಟರ್ಸೆಪ್ಟ್ಸ್ ಅಥವಾ ಆಕ್ಸಿಸ್
ಮೂರು ಈಕ್ವಲ್ ಆಗಿದೆ, ಎಲ್ಲವೂ 90 ಡಿಗ್ರಿ ಇದೆ ಅಂದ್ರೆ ಅದು ಕ್ಯೂಬಿಕ್ ಸಿಸ್ಟಮ್ ಅಂತ. ಟೆಟ್ರಾಗೋನಲ್ ಅಲ್ಲಿ ಯಾವ್ದಾದ್ರು ಎರಡು ಇಂಟರ್ಸೆಪ್ಟ್ಸ್ ಸೇಮ್ ಇರುತ್ತೆ, ಬಟ್ ಮೂರನೇ ಇಂಟರ್ಸೆಪ್ಟ್ ಸೇಮ್ ಇರೋದಿಲ್ಲ. ಓಕೆ, ಹಾಗಿದ್ರೆ ಕ್ಯೂಬಿಕ್, ಟೆಟ್ರಾಹೆಡ್ರಲ್, ರಾಂಬೋಹೆಡ್ರಲ್, ಆರ್ಥೋರೊಂಬಿಕ್, ಮೊನೋಕ್ಲಿನಿಕ್, ಟ್ರೈಕ್ಲಿನಿಕ್, ಹೆಕ್ಸಾಗೋನಲ್, ಈ 7 ಕ್ಯೂಬಿಕ್ ಸಿಸ್ಟಮ್ ಅಲ್ಲಿ ನಾವು ಇಂಟರ್ಸೆಪ್ಟ್ಸ್ ಮತ್ತೆ ಆಂಗಲ್ಸ್ ಅನ್ನ ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೋಬೇಕಾಗುತ್ತೆ. ಇದು ನೆನಪಿರುತ್ತೆ ಅನ್ಕೊಂತೀನಿ, ರೈಟ್? ಹಾಗಾದ್ರೆ 14 ಬ್ರೇವೈಸ್ ಲ್ಯಾಟಿಸಸ್ ಇದೆ, 7 ಕ್ರಿಸ್ಟಲ್ ಸಿಸ್ಟಮ್ಸ್ ಇದೆ, ರೈಟ್? ಇವಿಷ್ಟು ನೋಡ್ತಾ ಹೋಗೋಣ. ಸಿಂಪಲ್ ಕ್ಯೂಬಿಕ್, ಟೆಟ್ರಾಗೋನಲ್, ರಾಂಬೋಹೆಡ್ರಲ್, ಆರ್ಥೋರೊಂಬಿಕ್, ಮೊನೋಕ್ಲಿನಿಕ್, ಟ್ರೈಕ್ಲಿನಿಕ್ ಅಂಡ್ ಹೆಕ್ಸಾಗೋನಲ್. ಓಕೆ, ರೈಟ್. ಹಾಗಾದ್ರೆ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು ನೋಡೋಣ. ಇಟ್ ಇಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇಮಿಡಿಯೇಟ್ಲಿ ಅಡ್ಜಸೆಂಟ್ ಟು ಈಚ್ ಅದರ್ ಅಂತ. ಹಾಗಾದ್ರೆ ಸಿಂಪಲ್ ಕ್ಯೂಬ್ ಅಲ್ಲಿ 6 ಇದ್ರೆ ಕೋಆರ್ಡಿನೇಷನ್ ನಂಬರ್, ಬಾಡಿ ಸೆಂಟರ್ ಅಲ್ಲಿ 8 ಇರುತ್ತೆ, ಫೇಸ್ ಸೆಂಟರ್ ಅಲ್ಲಿ 12 ಇರುತ್ತೆ. ಹೈ ಪ್ರೆಷರ್ ಇನ್ಕ್ರೀಸಸ್ ದ ಕೋಆರ್ಡಿನೇಷನ್ ನಂಬರ್, ಹೈ ಟೆಂಪರೇಚರ್ ಡಿಕ್ರೀಸಸ್ ದ ಕೋಆರ್ಡಿನೇಷನ್ ನಂಬರ್. ನೆಕ್ಸ್ಟ್, ಪ್ಯಾಕಿಂಗ್ ಆಫ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಅಂತ. ಮೊದಲನೇದಾಗಿ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಹೇಳಿ. ಇಲ್ಲಿ ಜಸ್ಟ್ ಲೈಕ್ ಸಿಂಪಲ್ ಕ್ಯೂಬ್ ಅರೇಂಜ್ಮೆಂಟ್ 52.4% ಇರುತ್ತೆ, ಇನ್ ಮಿಕ್ಕಿರೋದು 47.6% ಅಷ್ಟು ವೇಕೆನ್ಸಿನೇ ಇರುತ್ತೆ. ಹಾಗಾದ್ರೆ ಈ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಂತ ಯಾಕೆ ಬಂತು? ಯಾವ್ದಾದ್ರು ಒಂದು ಆಟಮ್ ನ ತಗೊಂಡ್ರೆ ಅಡ್ಜಸೆಂಟ್ಲಿ ಅಟ್ಯಾಚ್ಡ್ ಆಟಮ್ಸ್ ವಿಲ್ ಬಿ 4. ಕಾಣಿಸ್ತಾ ಇದೆ ನಿಮ್ಗೆ ಆ ಶೇಪ್. ನೆಕ್ಸ್ಟ್, ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂದ್ರೆ ಈ ಅಡ್ಜಸೆಂಟ್ಲಿ ಅಂದ್ರೆ ಈಗ ನೋಡ್ಕೊಳ್ಳಿ, ದ ಫಸ್ಟ್ ಲೇಯರ್ ಎ ಅಂತ ತಗೊಂಡ್ರೆ ಸೆಕೆಂಡ್ ಲೇಯರ್ ಅನ್ನ ನೋಡ್ತಾ ಹೋದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಡಿಫರೆಂಟ್. ಅಂದ್ರೆ ಇನ್ ದ ಕ್ರಿವೈಸಸ್ ಆಫ್ ದ ಫಸ್ಟ್ ಲೇಯರ್, ಇದನ್ನ ಫಸ್ಟ್ ಲೇಯರ್ ಅಂತ ತಗೊಳ್ತಾ ಇದ್ದೀನಿ, ಇದನ್ನ ಸೆಕೆಂಡ್ ಲೇಯರ್ ಅಂತ ತಗೊಳ್ತಾ ಇದ್ದೀನಿ, ಎರಡು ಲೇಯರ್ಸ್ ಕೂಡ ಡಿಫರೆಂಟ್ ಇದೆ. ಹಾಗಿದ್ರೆ ಈ ತರ ಅರೇಂಜ್ಮೆಂಟ್ ನ ಎ ಬಿ ಅರೇಂಜ್ಮೆಂಟ್ ಅಂತ ತಗೊಳ್ತಾ ಇದ್ದೀವಿ. ಓಕೆನಾ? ಇಲ್ಲಿ ಆಟಮ್, ಒಂದು ಆಟಮ್ ಅನ್ನ ತಗೊಂಡ್ರೆ ಅಡ್ಜಸೆಂಟ್ಲಿ ಅಟ್ಯಾಚ್ಡ್ ಆಟಮ್ಸ್ ಆರ್ 6, ದಟ್ಸ್ ವೈ ಕೋಆರ್ಡಿನೇಷನ್ ನಂಬರ್ ಇಸ್ 6. ಓಕೆ, ದೆನ್ ಕ್ಲೋಸ್ ಪ್ಯಾಕ್ ಇನ್ 3 ಡೈಮೆನ್ಷನ್ಸ್ ಅಂತ. ಇದನ್ನ ನಾವು ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಂತ ಕರಿತಾ ಇದ್ದೀವಿ. ನೋಡಿ, ಫಸ್ಟ್ ಫಾರ್ ದ ಥರ್ಡ್ ಲೇಯರ್ ದೇರ್ ಆರ್ 2 ಟೈಪ್ಸ್ ಆಫ್ ವಾಯ್ಡ್ಸ್, ಎ ಅಂಡ್ ಬಿ ಅಂತ ಮಾರ್ಕ್ ಮಾಡಿದ್ದಾವೆ. ಎ ಅನ್ನೋದು ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಆದ್ರೆ ಸಿ ಅನ್ನೋದು ಆಕ್ಟಾಹೆಡ್ರಲ್ ವಾಯ್ಡ್ಸ್ ಆಗಿರುತ್ತೆ. ಈ ಎ ಅನ್ನೋದು ಫಸ್ಟ್ ಲೇಯರ್ ಅಲ್ಲಿ ಇರುವಂತ ವಾಯ್ಡ್ಸ್, ಸಾರಿ, ಸಿ ಅನ್ನೋದು ಫಸ್ಟ್ ಲೇಯರ್ ಅಲ್ಲಿ ಇದ್ದಾಗ, ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ನೋಡಿ, ಟ್ರಯಾಂಗುಲರ್ ವಾಯ್ಡ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನ ನಾನು ಓಕೆ ವಾಯ್ಡ್ ಅಂತ ಕರಿತಾ ಇದ್ದೇನೆ. ಥರ್ಡ್ ಲೇಯರ್ ಅಂದ್ರೆ ನೋಡ್ಕೊಳ್ಳಿ, ಇದು ಫಸ್ಟ್ ಲೇಯರ್ ಇಟ್ಟಾಯ್ತು. ಈಗ ಸೆಕೆಂಡ್ ಲೇಯರ್ ಅನ್ನ ಪ್ಲೇಸ್ ಮಾಡೋದು ಹೇಗೆ? ಸೆಕೆಂಡ್ ಲೇಯರ್ ನ ಪ್ಲೇಸ್ ಮಾಡಿದ್ರೆ ಇಂದ ಕ್ರಿವೈಸಸ್ ಅಂದ್ರೆ ನಾವೇನಂತ ಹೇಳ್ತಾ ಇದೀವಿ, ಈ ವಾಯ್ಡ್ಸ್ ಅನ್ನ ಕವರ್ ಆಗೋ ತರ ಬೇಕಾದ್ರೂ ಆಟಮ್ಸ್ ಅನ್ನ ಇಡಬಹುದು. ಈ ವಾಯ್ಡ್ಸ್ ಅನ್ನ, ಆ ವಾಯ್ಡ್ಸ್ ಅನ್ನ ಕವರ್ ಆಗೋ ತರ ಮಾತ್ರ ಇಟ್ರೆ ನೋಡಿ, ಈ ವಾಯ್ಡ್ಸ್ ಇದೆಯಲ್ಲ, ಇವೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಆ ರೀತಿ ಉಳ್ಕೊಳ್ಳುವಂತ ವಾಯ್ಡ್ಸ್ ಅನ್ನ ನಾನು ಆಕ್ಟಾಹೆಡ್ರಲ್ ವಾಯ್ಡ್ಸ್ ಅಂತೀನಿ. ಕವರ್ ಆಗುತ್ತಲ್ಲ, ಈ ತರ ಕವರ್ ಆಗ್ತಾ ಇದೆಯಲ್ಲ, ಈ ತರ ವಾಯ್ಡ್ಸ್ ಅನ್ನ ನಾನು ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಅಂತ ಕರಿತಾ ಇದ್ದೀನಿ. ಓಕೆನಾ ಮಕ್ಳ? ರೈಟ್. ಹಾಗಿದ್ರೆ ಇಲ್ಲಿ ಸಿ ಅನ್ನೋ ವಾಯ್ಡ್ಸ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಆಗುತ್ತೆ, ಎ ಅನ್ನೋ ವಾಯ್ಡ್ಸ್ ಗಳೆಲ್ಲ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಆಗಿರುತ್ತಂತೆ. ಓಕೆ, ರೈಟ್. ಹಾಗಾದ್ರೆ ದ ಫಸ್ಟ್ ಲೇಯರ್ ಎ ಅಂತ ತಗೊಂಡ್ರೆ ಸೆಕೆಂಡ್ ಲೇಯರ್ ಏನಾಗಿರುತ್ತೆ? ಬಿ ಆಗಿರುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋದ್ರೆ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಬರ್ತಾ ಇರ್ತಂತೆ. ನೆಕ್ಸ್ಟ್, ಫಾಲೋಯಿಂಗ್ ದ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಇನ್ 3 ಡೈಮೆನ್ಷನ್ಸ್ ವಿ ಹ್ಯಾವ್ ಎ ಬಿ ಅರೇಂಜ್ಮೆಂಟ್ ಆಫ್ ಸ್ಪಿಯರ್ಸ್. ಆಲ್ರೆಡಿ ನಾವು ಹೇಳಿದಾಗೆ ಎ ಬಿ ಟೈಪ್ ಆಫ್ ಅರೇಂಜ್ಮೆಂಟ್ ಬರ್ತಾ ಇದೆ ಅಂತೆ. ಇದರಲ್ಲಿ 68% ಆಫ್ ದ ಅವೈಲಬಲ್ ಸ್ಪೇಸ್ ಇಸ್ ಆಕ್ಯುಪೈಡ್ ಬೈ ಸ್ಪಿಯರ್ಸ್ ಅಂಡ್ ಅಕರ್ಸ್ ಇನ್ ಮೆನಿ ಸಾಲಿಡ್ಸ್. ಓಕೆ, ಹಾಗಾದ್ರೆ BCC ನಲ್ಲಿ ನೋಡುವಂತ ಅರೇಂಜ್ಮೆಂಟ್ ಇದು. ಇಂಟರ್ಸ್ಟಿಷಿಯಲ್ ವಾಯ್ಡ್ಸ್ ಅಂತ ತಗೊಂಡ್ರೆ ನೆನ್ಪಿಟ್ಕೊಳ್ಳಿ, ಎಷ್ಟು ಖಾಲಿ ಜಾಗ ಉಳ್ಕೊಂಡಿರುತ್ತೆ ಅಂತ. ದ ಸ್ಪೇಸ್ ಲೆಫ್ಟ್ ಆಫ್ಟರ್ hexagonal close packing and cubic close packing is known as interstitial voids. Tetrahedral and octahedral ಅಂತ ಕರೀತಾ ಇದ್ದೀವಿ. The vacant space touching 4 spheres is called tetrahedral voids. ಹಾಗಾದ್ರೆ ರೇಡಿಯಸ್ ರೇಷಿಯೋ ಎಷ್ಟು ಬರ್ತಾ ಇದೆ? 0.225. ಹಾಗಾದ್ರೆ the number of tetrahedral voids is twice the number of spheres ಅಥವಾ atoms. ಹಾಗಾದ್ರೆ octahedral voids ಅಂದ್ರೆ ಏನ್ ಬರ್ತಾ ಇದೆ ನೋಡಿ, the vacant space touching 6 spheres is called octahedral voids. The radius ratio is, ರೇಡಿಯಸ್ ರೇಷಿಯೋ ಎಷ್ಟು ಬರ್ತಾ ಇರುತ್ತೆ? ಇಟ್ ಇಸ್ ಮೋರ್ ದ್ಯಾನ್ ದಟ್.
ಓಕೆನಾ? ಹಾಗಾದ್ರೆ ಲಿಮಿಟಿಂಗ್ ರೇಡಿಯಸ್ ರೇಷಿಯೋ ಬಗ್ಗೆ ಮಾತಾಡೋದಾದ್ರೆ the cations tend to get surrounded by the largest number of anions, therefore the larger the ratio, radius ratio ಅಂದ್ರೆ void to sphere ratio, the larger is the coordination number. ಇಲ್ಲಿ ನೋಡ್ತಾ ಹೋಗೋಣಂತೆ the limiting radius ratio ಏನಾದ್ರೂ 0.115 ಇಂದ 0.225 ವರೆಗೂ ಇದ್ರೆ ಅದನ್ನ ಟ್ರಯಾಂಗುಲರ್ ಪ್ಲೇನಾರ್ ಅಂತ ಕರಿತೀವಿ. ಕೋಆರ್ಡಿನೇಷನ್ ನಂಬರ್ ಇಸ್ 3. 0.225 ಇಂದ 0.414 ಇದ್ರೆ ಟೆಟ್ರಾಹೆಡ್ರಲ್ ಇರುತ್ತೆ. 0.414 ಇಂದ 0.732 ಇದ್ರೆ ಸ್ಕ್ವೇರ್ ಪ್ಲೇನಾರ್, ಮತ್ತೆ 0.414 ಇಂದ 0.732 ಇದ್ರೆ ಆಕ್ಟಾಹೆಡ್ರಲ್, ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ. 0.732 ಇಂದ 1 ಇದ್ರೆ ಅದು ಬಾಡಿ ಸೆಂಟರ್ಡ್ ಇರುತ್ತೆ, ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ. ಪ್ರತಿಯೊಂದಕ್ಕೂ ಎಕ್ಸಾಂಪಲ್ಸ್ ಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕೆ ಎಕ್ಸಾಂಪಲ್ ಕೇಳಬಹುದು, ಸ್ವಲ್ಪ ನೋಡ್ಕೊಂಡಿರಿ. ಸ್ಟ್ರಕ್ಚರ್ ಆಫ್ ಸಮ್ ಸಿಂಪಲ್ ಅಯಾನಿಕ್ ಕಾಂಪೌಂಡ್ಸ್ ಅಂತ ಇದೆ. ರಾಕ್ ಸಾಲ್ಟ್ ಅಂತ ಬರುತ್ತೆ, ಜಿಂಕ್ ಬ್ಲೆಂಡ್. ಇಲ್ಲೇನಾಗಿರುತ್ತೆ, ಆಟಮ್ಸ್ ಎಲ್ಲಿ ಹೇಗಿರುತ್ತೆ ಅಂತ ಹೇಳಿ ಗೊತ್ತಿರ್ಬೇಕು ನಮ್ಗೆ. ಕರೆಕ್ಟಾ? ರಾಕ್ ಸಾಲ್ಟ್ ಅಲ್ಲಿ NaCl ಅಲ್ಲಿ Cl ಮೈನಸ್ ಎಲ್ಲಿ ಇರುತ್ತೆ, CCP ಇರುತ್ತೆ, Na ಪ್ಲಸ್ ಇನ್ ಆಕ್ಟಾಹೆಡ್ರಲ್ ವಾಯ್ಡ್ಸ್. Smaller ions will be trapped in the voids. Zinc blend ಅಂತ. Sulfide ions in CCP and Zn plus 2 in alternative tetrahedral voids. Okay. Woodsite ಅಂತ. Zinc sulfide. Zn plus 2 HCP ನಲ್ಲಿದ್ರೆ S minus ಏನಿರುತ್ತೆ, alternative tetrahedral voids ಇರುತ್ತೆ. Cesium chloride structure ಅಲ್ಲಿ cubic voids ಅಲ್ಲಿ cesium ion ಇದ್ರೆ at the corners of the cube ಕ್ಲೋರೈಡ್ ಇರುತ್ತೆ ಅಂಡ್ ವೈಸ್ ವರ್ಸಾ. ಫ್ಲೂರೈಡ್ ಸ್ಟ್ರಕ್ಚರ್, ಕ್ಯಾಲ್ಸಿಯಂ ಫ್ಲೂರೈಡ್ ಇದೆ, ಕ್ಯಾಲ್ಸಿಯಂ ಅಯಾನ್ಸ್ CCP ನಲ್ಲಿದ್ರೆ ಫ್ಲೂರೈಡ್ ಅಯಾನ್ಸ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಅಲ್ಲಿ ಇರುತ್ತೆ. ಆಂಟಿ ಫ್ಲೂರೈಡ್ ಅಂತ ತಗೊಂಡ್ರೆ ಲಿಥಿಯಂ ಸಲ್ಫೈಡ್, ಸಲ್ಫೈಡ್ ಅಯಾನ್ಸ್ ಇನ್ CCP ಅಂಡ್ ಲಿಥಿಯಂ ಅಯಾನ್ ಇನ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್. ಓಕೆ ರೈಟ್. ಹಾಗಾದ್ರೆ ಕೋಆರ್ಡಿನೇಷನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೋಬೇಕು. ಲ್ಯಾಟೈಸಸ್ ಆಫ್ ಸಮ್ ಎಲಿಮೆಂಟ್ಸ್ ಅಂತ, ಕ್ಯೂಬಿಕ್ ಕ್ಲೋಸ್ ಪ್ಯಾಕ್ಡ್ ಲ್ಯಾಟೈಸ್ಗೆ ಒಂದಷ್ಟು ಎಕ್ಸಾಂಪಲ್, HCP ಗೆ ಒಂದಷ್ಟು ಎಕ್ಸಾಂಪಲ್, BCC ಗೆ ಒಂದಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದಾರೆ. ರಿಲೇಷನ್ ಬಿಟ್ವೀನ್ ಎಡ್ಜ್ ಆಫ್ ದ ಯೂನಿಟ್ ಸೆಲ್ ಅಂಡ್ ರೇಡಿಯಸ್ ಆಫ್ ಕ್ಯಾಟಯನ್ ಅಂಡ್ ಆನಯನ್ ಇನ್ FCC ಸ್ಟ್ರಕ್ಚರ್. ಹಾಗಾದ್ರೆ ನಾವು ಈ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಎಕ್ಸ್ಪ್ರೆಷನ್ ಅನ್ನ ಡಿರೈವೇಶನ್ ಅಲ್ಲೂ ಕೂಡ ನೋಡ್ತಾ ಇದ್ದೇವೆ. ಕರೆಕ್ಟಾ? R is equal to what? √2/4 into A. ಹೌದಾ? A is equal to 4R/√2 ಬಂದಿರುತ್ತೆ. ಸೊ ನಮಗೆ ರೇಡಿಯಸ್ ಬೇಕು. ಕರೆಕ್ಟಾ? ಆ ರೇಡಿಯಸ್ ಅನ್ನೋದು ಕಾಂಬಿನೇಷನ್ ಆಫ್ ವಾಟ್? R ಪ್ಲಸ್ ಅಂಡ್ R ಮೈನಸ್ ಅಂತ. ನೆಕ್ಸ್ಟ್ ಬಾಡಿ ಡಯಾಗನಲ್. ಇನ್ cesium chloride ion stretches along body diagonal. ಹಾಗಿದ್ರೆ ರೇಡಿಯಸ್ ಅಂಡ್ ಏಡ್ಜ್ ಲೆಂತ್ ರಿಲೇಷನ್ ಏನ್ ಬರುತ್ತೆ ನೋಡಿ, R is equal to √3/4. ಫೇಸ್ ಡಯಾಗನಲ್ ಅಲ್ಲಿ ಆದ್ರೆ that is going to be equal to face diagonal √2A ಬರುತ್ತೆ ಅಂಡ್ ಬಾಡಿ ಡಯಾಗನಲ್ ಆದ್ರೆ √3 into A ಬರುತ್ತೆ. ಓಕೆ. ಕೋಆರ್ಡಿನೇಷನ್ ನಂಬರ್ ಆಫ್ ಅನ್ ಆಟಮ್ಸ್ ಅಂತ ತಗೊಂಡ್ರೆ ಆಲ್ರೆಡಿ ಗೊತ್ತು. ಪ್ರಿಮಿಟಿವ್ ಯೂನಿಟ್ ಸೆಲ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಫೇಸ್ ಸೆಂಟರ್ಡ್ ಅಲ್ಲಿ 12 ಇರುತ್ತೆ, ಬಾಡಿ ಸೆಂಟರ್ ಅಲ್ಲಿ 8 ಇರುತ್ತಂತೆ. ಇಲ್ಲಿ ಒಂದಷ್ಟು ನಾರ್ಮಲ್ ಸ್ಪಿನಲ್ ಸ್ಟ್ರಕ್ಚರ್ ಅಂತ ಇದೆ. Mg(Al2O3) is called as a spinel. The oxide ions are arranged in CCP. Mg+2 ions occupy the tetrahedral voids. Al+3 ions ಏನಿರುತ್ತೆ, they occupy the octahedral voids. Okay. Ferrite ಇದೆ, they also have spinal structure. Inverse spinal structure. Okay, divalent ions occupy the octahedral voids and trivalent ions are equally distributed in tetrahedral and octahedral voids. For example, Fe3O4. Density calculation ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. Density is equal to Zm/A³ into Na. Okay, ಈ 10 to the power -30 ನೋಡೋಣ, ಆಮೇಲೆ ಮಾಡ್ಕೋಬಹುದು. ಇದನ್ನ ppm ಅಲ್ಲಿ ಇರುತ್ತೆ, A ವ್ಯಾಲ್ಯೂ ಆಮೇಲೆ ನೋಡಬಹುದು. ಸರಿನಾ? ಸೊ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸ್ಟಾಕಿಯೋಮೆಟ್ರಿಕ್ ಪಾಯಿಂಟ್ ಡಿಫೆಕ್ಟ್ ಅಂತ ಕರಿತಾ ಇದೀವಿ. ಸ್ಕಾಟ್ಕಿ ಅಂಡ್ ಫ್ರೆಂಕೆಲ್ ಡಿಫೆಕ್ಟ್ ಅಂತ ಬರುತ್ತೆ. ಸ್ಕಾಟ್ಕಿ ಡಿಫೆಕ್ಟ್ ಅಲ್ಲಿ ಮಿಸ್ಸಿಂಗ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಅಂಡ್ ಆನಯಾನ್ಸ್ ವಿಲ್ ಬಿ ಟೇಕಿಂಗ್ ಪ್ಲೇಸಸ್ ಫ್ರಮ್ ದೇರ್ ಲ್ಯಾಟೈಸ್ ಪಾಯಿಂಟ್ಸ್. ಇದರಲ್ಲಿ ಡಿಫರೆನ್ಸಸ್ ಇನ್ ದ ಸೈಜಸ್ ಆಫ್ ಕ್ಯಾಟಯನ್ ಅಂಡ್ ಆನಯನ್ ವಿಲ್ ಬಿ ವೆರಿ ಸ್ಮಾಲ್. ಅಂದ್ರೆ ಎರಡು ಆಲ್ಮೋಸ್ಟ್ ಸೇಮ್ ಸೈಜ್ ಇರುವಂತ ಅಯಾನ್ಸ್ಗಳು. ಅವೇನಾದ್ರೂ ಮಿಸ್ ಆದ್ರೆ ಡೆನ್ಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ NaCl, KCl, CSCl. ಫ್ರೆಂಕೆಲ್ ಡಿಫೆಕ್ಟ್ arise ಆಗೋದು, it is due to the dislocation of the ions. ಅಂದ್ರೆ smaller ions will move to the what? Interstitial site. ಎಕ್ಸಾಂಪಲ್ ತಗೊಂಡ್ರೆ AgCl, AgBr, AgI ಬರ್ತಾ ಇದೆ. ಕರೆಕ್ಟಾ? ಇದಿಷ್ಟು ಈ ಚಾಪ್ಟರ್ ನ ಸಿನಾಪ್ಸಿಸ್ ಆಗಿತ್ತು. ನೋಡಿ ಮಕ್ಕಳ, ಪ್ರತಿಯೊಂದು
ಟಾಪಿಕ್ ಅಲ್ಲೂ ನಾವು ಏನ್ ಮಾಡ್ತಾ ಇದೀವಿ, ವಿ ಆರ್ ಜಸ್ಟ್ ಲರ್ನಿಂಗ್ ಅಬೌಟ್ ಸಮ್ ಆಫ್ ದ ಕಾನ್ಸೆಪ್ಟ್. ಹಾಗಿದ್ರೆ ನೋಡಂತೆ ಸಮ್ ಆಫ್ ದ MCQs ಆಫ್ ದಿಸ್ ಚಾಪ್ಟರ್, ರೈಟ್? ಎಸ್. ಹಾಗಿದ್ರೆ ಫಸ್ಟ್ ಕ್ವಶನ್, ರೈಟ್? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದ ಸಾಲಿಡ್ಸ್ ಅಂತ ಇದೆ. ಓಕೆ, ಮೊದಲನೇದು ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸಸ್ ಆರ್ ಶಾರ್ಟ್, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ವೀಕ್, ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಆರ್ ಫಿಕ್ಸ್ಡ್ ಪೊಸಿಷನ್, ಸಾಲಿಡ್ಸ್ ಆಸಿಲೇಟ್ ಅಬೌಟ್ ದೇರ್ ಮೀನ್ ಪೊಸಿಷನ್ ಅಂತ. ಆಬ್ವಿಯಸ್ಲಿ ಒಂದಷ್ಟು ಪಾಯಿಂಟ್ಸ್ ಗಳು ಕರೆಕ್ಟ್ ಇದೆ, ಒಂದಷ್ಟು ಯಾವುದೋ ಒಂದು ಪಾಯಿಂಟ್ ರಾಂಗ್ ಇದೆಯಂತೆ ನೋಡಿ. ನಮಗೆ ಗೊತ್ತಿದೆ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆರ್ ಸ್ಟ್ರಾಂಗ್ ಇನ್ ದಿಸ್ ಕೇಸ್, ರೈಟ್? ಸೊ ಹಾಗಿದ್ರೆ ಆಪ್ಷನ್ ಬಿ ಆಗತ್ತೆ, ಕರೆಕ್ಟಾ? ಎಸ್. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣಂತೆ. Most crystals show good cleavage because their atoms, ions or molecules are. ಏನ್ ಹೇಳ್ತಾ ಇದ್ದಾರೆ ನೋಡಿ, ಗುಡ್ ಕ್ಲೀವೇಜ್ ಅಂತ ತೋರಿಸ್ಬೇಕು ಅಂದ್ರೆ ದೇ ಶುಡ್ ಬಿ ಪ್ರೆಸೆಂಟ್ ಇನ್ ದೇರ್ ಪ್ಲೇನ್, ದೇ ಆರ್ ಅರೇಂಜ್ಡ್ ಇನ್ ಪ್ಲೇನ್ಸ್ ಅಂತ ಕರೀತಾ ಇದೆ. ವೀಕ್ಲಿ ಬಾಂಡೆಡ್ ಟುಗೆದರ್, ಸ್ಟ್ರಾಂಗ್ಲಿ ಬಾಂಡೆಡ್ ಟುಗೆದರ್, ಸ್ಪೆರಿಕಲಿ ಸಿಮೆಟ್ರಿಕಲ್, ಅರೇಂಜ್ಡ್ ಇನ್ ಪ್ಲೇಸ್. ದೇ ಆರ್ ಅರೇಂಜ್ಡ್ ಇನ್ ಪ್ಲೇಸ್, ದಟ್ಸ್ ವೈ ದೇ ಶೋ ಗುಡ್ ಕ್ಲೀವೇಜ್ ಅಂತ, ರೈಟ್? ನೆಕ್ಸ್ಟ್ ದ ಥರ್ಡ್ ಒನ್. Crystalline solids are anisotropic in nature. What is the meaning of anisotropic in this given statement? ಹಾಗಿದ್ರೆ ನೋಡೋದಾದ್ರೆ they have the definite values, ಕರೆಕ್ಟಾ? ಅನೈಸೋಟ್ರೋಪಿಕ್ ಅಂತ. ಐಸೋಟ್ರೋಪಿಕ್ ಅಂದ್ರೆ ಏನು? they have the same ನೋಡಿ, the values of physical properties will be same when we measure in different direction. ಆದ್ರೆ ಅನೈಸೋಟ್ರೋಪಿಕ್ ಅಂದ್ರೆ the different values of some physical properties are shown when measured along different direction ಅಂತ. ಸೊ ಆಪ್ಷನ್ ಬಿ ಆಗುತ್ತೆ ನೋಡಿ. ಎ ಕ್ರಿಸ್ಟಲೈನ್ ಸಾಲಿಡ್, ಕ್ರಿಸ್ಟಲೈನ್ ಸಾಲಿಡ್ ಅಂದ್ರೆ ಏನಾಗಿರುತ್ತೆ, ರೈಟ್? ಎ ಕ್ರಿಸ್ಟಲೈನ್ ಸಾಲಿಡ್ changes abruptly from solid to liquid when heated, has no definite melting point, undergoes deformation of its geometry easily, has an irregular 3-dimensional arrangement. ಸೊ ಆಪ್ಷನ್ ಯಾವ್ದಾಗುತ್ತೆ? ಸೊ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ನೋಡ್ತಾ ಬರೋಣ. Option A, they changes abruptly from solid to liquid when heated. Which of the following is not a characteristic of crystalline solid? ಯಾವುದಿಲ್ಲ ಅಂತ ಹೇಳ್ತಾ ಇದ್ರೆ ಪ್ರಾಪರ್ಟಿ. ಹಾಗಾದ್ರೆ they are isotropic in nature ಅಂತ ಕೊಟ್ಟಿದ್ದಾರೆ. So that is wrong one, right? Isotropic ಇರೋದು amorphous ಮಾತ್ರ. Next, which of the following is not a crystalline solid? ನೋಡ್ತಾ ಬನ್ನಿ ಇಲ್ಲಿ, KCl, CSCl, rhombic sulfur ಇವೆಲ್ಲದೂ ಕೂಡ ಕ್ರಿಸ್ಟಲೈನ್ ಆಗುತ್ತೆ. ಗ್ಲಾಸ್ ಇಸ್ ಎ ಅಮಾರ್ಫಸ್ ಸಾಲಿಡ್ ಅಥವಾ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತಾನು ಕರೀತಾ ಇದ್ದೀವಿ. ನೆಕ್ಸ್ಟ್ 7th ಒನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಅಮಾರ್ಫಸ್ ಸಾಲಿಡ್ಸ್ ಈಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಕರೆಕ್ಟಾ? ರೈಟ್. ಇಲ್ಲಿ ದೇ ಮೆಲ್ಟ್ ಓವರ್ ರೇಂಜ್ ಆಫ್ ಟೆಂಪರೇಚರ್, ದೇ ಆರ್ ಅನೈಸೋಟ್ರೋಪಿಕ್, ದೇರ್ ಇಸ್ ನೋ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್, ದೇ ಆರ್ ರಿಜಿಡ್ ಅಂಡ್ ಇನ್ಕಂಪ್ರೆಸಿಬಲ್. Okay, so they are isotropic alva, that's why anisotropic anta ide, that is the wrong one athwa incorrect. Okay, same question repeat agide. Glass is the amorphous solid, right? Which of the following is an amorphous solid anta kottidare, helboda, right? Graphite, quartz, glass athwa chrome alum, silicon carbide, ಈ ನಾಲ್ಕರಲ್ಲಿ ಯಾವುದು? ಸೊ ಕ್ವಾರ್ಟ್ಸ್ ಗ್ಲಾಸ್ ಅಂದ್ರೆ SiO2 ಇದೆಯಲ್ಲ, ದಿಸ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ವಾಟ್? ಅಮಾರ್ಫಸ್ ಸಾಲಿಡ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಬೌಟ್ ಅಮಾರ್ಫಸ್ ಸಾಲಿಡ್ ಅಂತ ಕೊಟ್ಟಿದ್ದಾರೆ, ರೈಟ್? ದೇ ಆರ್ ಅನೈಸೋಟ್ರೋಪಿಕ್ ಇನ್ ನೇಚರ್. ಡೈರೆಕ್ಟ್ ಆಗಿ ಕಾಣಿಸ್ತಾ ಇದೆ ನಮ್ಗೆ, ದೇ ಆರ್ ಐಸೋಟ್ರೋಪಿಕ್ ಅಲ್ವಾ, ರೈಟ್? ದೇ ಆರ್ ಅನೈಸೋಟ್ರೋಪಿಕ್ ಇನ್ ನೇಚರ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ದಟ್ ವಿಲ್ ಬಿ ದ ಆನ್ಸರ್. Next, question number 11. The sharp melting point of crystalline solid is due to ಯಾಕಿರಬಹುದು? Okay, ಯಾಕೆ ಅಂದ್ರೆ a regular arrangement of constituent particle observed over long distance in the crystal lattice ಅಂತ ಹೇಳಿ. Okay. Question number 12. Why some glass objects from ancient civilization are found to be become milky in appearance? ಯಾಕೆ ಆ ತರ ಕಾಣಿಸ್ತಾ ಇರುತ್ತೆ ಅಂತ. ಯಾಕೆ ಅಂತಂದ್ರೆ ಬಿಕಾಸ್ ದೇ ಆರ್ ನೋಡುವ ಗ್ಲಾಸ್ ಇಸ್ ಕ್ರಿಸ್ಟಲೈನ್ ಸಾಲಿಡ್,
Milky appearance is due to its crystalline nature. Glass is amorphous solid, but on heating it becomes crystalline at room temperature. So most probable one ಏನಾಗ್ತಾ ಇದೆ ಆಪ್ಷನ್ ಬಿ ಆಗ್ತಾ ಇದೆ ಅಂತ ಕರೆಕ್ಟಾ on heating amorphous solid become crystalline at room temperature. Milky appearance ಯಾಕೆ because due to the crystalline nature. Okay, ಅಂದ್ರೆ room temperature ಅಲ್ಲಿ crystalline nature ಆಗಿರುತ್ತೆ. Which of the following amorphous solid used as a photovoltaic material for conversion of sunlight into electricity? ಯಾವುದು ನಮಗೆ ಗೊತ್ತಿದೆ semiconductors ಅನ್ನು ಯೂಸ್ ಮಾಡ್ತಾ ಇದ್ದೀವಿ, that is called silicon. Correct? Yes. Solid methane. Okay, solid methane is ಏನಾಗಿರುತ್ತೆ ಮೀಥೇನ್ ಅಲ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಮೀಥೇನ್ ಅನ್ನೋದು ಮಾಲಿಕ್ಯೂಲ್ ಅಲ್ವಾ, ಹಾಗಾದ್ರೆ ಮಾಲಿಕ್ಯುಲರ್ ಸಾಲಿಡ್ ಫಾರ್ಮೇಶನ್ ಆಗಿರುತ್ತೆ ಅಷ್ಟೇ, ಅಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ವಿಲ್ ಬಿ ಮಾಲಿಕ್ಯೂಲ್ಸ್. An example of a covalent, an example of covalent crystalline solid is covalent crystalline solid ಯಾವ್ದ್ರಿಂದ ಆಗ್ತಾ ಇದೆ ಸಿಲಿಕಾನ್. ಸಿಲಿಕಾನ್ ಟು ಸಿಲಿಕಾನ್ ಕೋವಲೆಂಟ್ ಬಾಂಡ್ಸ್ ಆಗಿರುತ್ತೆ, ರೈಟ್. ಇನ್ನು ಅಲ್ಯೂಮಿನಿಯಂ ಸೋಡಿಯಂ ಫ್ಲೋರೈಡ್ಸ್ ಅಲ್ಲಿ ಕೋವಲೆಂಟ್ ಬಾಂಡ್ಸ್ ಇರೋದಿಲ್ಲ. ನೆಕ್ಸ್ಟ್, among the solid the highest melting point is exhibited by ಯಾವುದು ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂತ ತಗೊಂಡ್ರೆ ಕೋವೇಲೆಂಟ್ ಸಾಲಿಡ್ಸ್ ಅಲ್ಲಿ, ಕೋವೇಲೆಂಟ್ ಸಾಲಿಡ್ಸ್. ಓಕೆ, ಹಾಗಾದ್ರೆ ಕೋವೇಲೆಂಟ್ ಸಾಲಿಡ್ ಒಂದು ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ ಡೈಮಂಡ್ ಹೇಳ್ಬೋದಾ, ಗ್ರಾಫೈಟ್, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 17, ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸಿಸ್ಟ್ ಆಸ್ ದ ಕೋವೇಲೆಂಟ್ ಕ್ರಿಸ್ಟಲ್ ಇನ್ ದ ಸಾಲಿಡ್ ಸ್ಟೇಟ್ ಅಂತ, ಅಯೋಡಿನ್, ಸಿಲಿಕಾನ್, ಸಲ್ಫರ್ ಅಂಡ್ ಫಾಸ್ಫರಸ್. ಸೊ ದಟ್ ಇಸ್ ಗೋಯಿಂಗ್ ಟು ಬಿ silicon. The major binding forces of diamond, silicon and quartz is ಯಾವ್ದಿರಬಹುದು, that's going to be covalent solids ಇರೋದ್ರಿಂದ covalent bond forces will be more predominant there. Next, in graphite electrons are okay, ಹಾಗಾದ್ರೆ ಗ್ರಾಫೈಟ್ ಅಲ್ಲಿ ಆ ಶೀಟ್ಸ್ ಗಳ ಮಧ್ಯೆ ಎಲೆಕ್ಟ್ರಾನ್ ಇರುತ್ತೆ, they spread out between the sheets. ಎರಡು ಶೀಟ್ ಗಳ ಮಧ್ಯೆ ಎಲೆಕ್ಟ್ರಾನ್ಸ್ ಓಡಾಡ್ತಿರುತ್ತೆ, ದಟ್ಸ್ ವೈ ಇಟ್ಸ್ ಗೋಯಿಂಗ್ ಟು ಬಿ ಕಂಡಕ್ಟಿಂಗ್. ಹಾಗಾಗಿ ಸೆಮಿ ಕಂಡಕ್ಟರ್ ಅಂತ ತಗೊಳ್ತಾ ಇದ್ದಾವೆ. ನೆಕ್ಸ್ಟ್ ಕ್ವಶನ್ ನಂಬರ್ 20, ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮ್ಸ್ ದ ಮಾಲಿಕ್ಯುಲರ್ ಸಾಲಿಡ್ ವೆನ್ ಸಾಲಿಡಿಫೈಡ್. ನೋಡ್ತಾ ಹೋದ್ರೆ ಇಲ್ಲಿ ನಾವು ತಗೊಳ್ಳೋದು ಮೀಥೇನ್, ಮಾಲಿಕ್ಯುಲರ್ ಸಾಲಿಡ್ ಫಾರ್ಮೇಶನ್ ನಾವು ಆಲ್ರೆಡಿ ಹೇಳಿದ ಹಾಗೆ ಮಾಲಿಕ್ಯೂಲ್ಸ್ ವಿಲ್ ಬಿ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 21, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನೆಟ್ವರ್ಕ್ ಸಾಲಿಡ್ ಅಂತ. ನೆಟ್ವರ್ಕ್ ಸಾಲಿಡ್ ಯಾವ್ದಾಗ್ತಾ ಇದೆ ಕರೆಕ್ಟಾ, ಡೈಮಂಡ್ ಇಸ್ ಅ ನೆಟ್ವರ್ಕ್ ಸಾಲಿಡ್ ಫಾರ್ಮ್ಡ್ ಡ್ಯೂ ಟು ದಟ್ ಕೋವಲೆಂಟ್ ಬಾಂಡ್ಸ್ ಅಂತ, ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸಾಲಿಡ್ಸ್ ಇಸ್ ನಾಟ್ ಎನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ಕೊಟ್ಟಿದ್ದಾರೆ. ಯಾವ್ದು ಕೊಟ್ಟಿದ್ದಾರೆ, ಫ್ರೀ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಅದರಲ್ಲಿ. ಹಾಗಿದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಅಯೋಡಿನ್, ಯಾಕೆ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. Question number 23, iodine molecules are held in the crystal lattice by ಗೊತ್ತಿದೆ ನಮಗೆ, ರೈಟ್. ಅಯೋಡಿನ್ ಅಂದ್ರೆ ನಾನ್ ಪೋಲಾರ್ ಅಲ್ವಾ, ಹಾಗಾಗಿ ಇಟ್ಸ್ ಗೋಯಿಂಗ್ ಟು ಬಿ ಹೆಲ್ಡ್ ಬೈ ಲಂಡನ್ ಫೋರ್ಸಸ್. ಓಕೆ, ಲಂಡನ್ ಫೋರ್ಸಸ್. Question number 24, which of the following is not the characteristics of ionic solids ಅಂತ. ಯಾವುದು, very low value of electrical conductivity in the molten state, brittle nature, very strong forces of interaction, anisotropic in nature. ಹಾಗಿದ್ರೆ ಆಪ್ಷನ್ ಯಾವ್ದಾಗ್ತಾ ಇದೆ, that is going to be option A, very low value of electrical conductivity. Okay, next question number 25, graphite is a good conductor of electricity due to the presence of ಯಾಕೆ extra electrons should be there, ಅಂದ್ರೆ valence electrons should be there, ಹಾಗಾಗಿ free valence electrons ಇರೋದ್ರಿಂದ good conductor of electricity. Graphite cannot be classified as ಏನಂತ ಕ್ಲಾಸಿಫೈ ಮಾಡಕ್ಕಾಗಲ್ಲ, conducting solid, network solid, covalent solid, ionic solid. ಓಕೆ, ತುಂಬಾ ಸಿಂಪಲ್, ಇದನ್ನ ionic solid ಅಂತ ಹೇಳೋದಕ್ಕೆ ಬರಲ್ಲ. Which of the following cannot be regarded as a molecular solid, silicon carbide, aluminum nitride, diamond and iodine. ರೈಟ್, ಹಾಗಿದ್ರೆ ಯಾವುದು ಮಾಲಿಕ್ಯುಲರ್ ಸಾಲಿಡ್ ಅಂತ ಯಾವ್ದನ್ನ ತಗೊಳಕ್ಕಾಗಲ್ಲ ಅಂತ, ರೈಟ್. ಸೊ ಆಪ್ಷನ್ ಎ ಬರ್ತಾ ಇದೆ, ಫಸ್ಟ್ 3 ಅಂದ್ರೆ 1, 2, 3 ಈ ಮೂರನ್ನು ಮಾಲಿಕ್ಯುಲರ್ ಸಾಲಿಡ್ ಅಂತ ತಗೊಳಕ್ ಬರಲ್ಲ, ಆಲ್ರೆಡಿ ಎಕ್ಸಾಂಪಲ್ಸ್ ಕಲ್ತಿದ್ದೇವೆ ನಾವು. ಕ್ರಿಸ್ಟಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು
ಬೇಸಿಕ್ ಕ್ರಿಸ್ಟಲ್ ಯೂನಿಟ್ಸ್ ಈಕ್ವಲ್ ಟು ಎಷ್ಟಿದಾವಂತೆ? ದಟ್ಸ್ ಗೋಯಿಂಗ್ ಟು ಬಿ 7 ಕ್ರಿಸ್ಟಲ್ ಸಿಸ್ಟಮ್ಸ್. ಆಪ್ಷನ್ ಎ. ಹೌ ಮೆನಿ 3-dimensional crystal lattices ಆರ್ ಪಾಸಿಬಲ್? ಎಷ್ಟು ಕ್ರಿಸ್ಟಲ್ ಲ್ಯಾಟೈಸಸ್ ಪಾಸಿಬಲ್ ಇದೆ ಅಂತ ಕೇಳಿದ್ರೆ ದಟ್ ಇಸ್ ನಥಿಂಗ್ ಬಟ್ ಏನಂತೆ, ಬ್ರೆವೈಸ್ ಲ್ಯಾಟೈಸಸ್ ಎಷ್ಟಿದಾವೆ ಅಂತ ಹೇಳಿ, ದಟ್ ಇಸ್ 14. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ವಿಚ್ ಆಫ್ ದ ಫಾಲೋಯಿಂಗ್ ಕ್ರಿಸ್ಟಲ್ ರೆಪ್ರೆಸೆಂಟ್ ಮೋನೋಕ್ಲಿನಿಕ್ ಕ್ರಿಸ್ಟಲ್ ಸಿಸ್ಟಮ್? ಆಲ್ರೆಡಿ ನಾ ಹೇಳಿದ ಹಾಗೆ ಇದರಲ್ಲಿ ಆಕ್ಸೆಸ್ ಅಥವಾ ಇಂಟರ್ಸೆಪ್ಟ್ಸ್ ಮತ್ತೆ ಬಾಂಡ್ ಆಂಗಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಂತೆ. ಮೋನೋಕ್ಲಿನಿಕ್ ಸಲ್ಫರ್ ಅಲ್ಲಿ ನಾವು ನೋಡೋದಾದ್ರೆ A is equal to B is equal to C, alpha and beta is equal to gamma, that is not equal to 90 degree. So ಈ ಒಂದು ಪ್ಯಾರಾಮೀಟರ್ಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತೇವೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 31. In face centered cubic lattice, a unit cell is shared equally by how many unit cells ಅಂತ ಇದೆ. ಫೇಸ್ ಸೆಂಟರ್ಡ್ ಅಲ್ಲಿ adjacently how many atoms will be present, right? ಎಷ್ಟು ಫೇಸಸ್ ಇದೆಯಪ್ಪ? 6 ಫೇಸಸ್. ಹಾಗಾಗಿ 6 ಯೂನಿಟ್ ಸೆಲ್ಸ್ ಇಂದ ಸರೌಂಡ್ ಆಗಿರುತ್ತೆ. ಫಾರ್ ಆರ್ಥೋರೊಂಬಿಕ್ ಸಿಸ್ಟಮ್ ಆಕ್ಸಿಯಲ್ ರೇಷಿಯೋಸ್ ಆರ್ alpha is not equal to beta not equal to A is not equal to B is not equal to C and axial angles are ನಮ್ಗೆ ಗೊತ್ತಿರಬೇಕು. ಸೊ ಎಲ್ಲದೂ ಕೂಡ 90 ಡಿಗ್ರಿ ಇರುತ್ತೆ ಆರ್ಥೋರೊಂಬಿಕ್ ಅಲ್ಲಿ. ಬಾಂಡ್ ಅಂದ್ರೆ ಆಕ್ಸಿಯಲ್ ಲೆನ್ಸ್ ಡಿಫರೆಂಟ್ ಇರುತ್ತೆ, ಬಟ್ ಆಕ್ಸಿಯಲ್ ಆಂಗಲ್ಸ್ ವಿಲ್ ಬಿ 90 ಡಿಗ್ರಿ ಓನ್ಲಿ. 32B. The unit cell dimensions of a cubic lattice. Correct? Yes. ಹೇಳ್ತೀರಾ? ABC ಆಲ್ಫಾ ಬೀಟಾ ಗಾಮಾ ಇದೆ. ಸೊ 33 ಏನೇ ಆಗುತ್ತೆ, ಕ್ಯೂಬಿಕ್ ಸಿಸ್ಟಮ್ ಅಲ್ಲಿ ಎಲ್ಲವುದು ಈಕ್ವಲ್ ಇರುತ್ತೆ. ಆಂಗಲ್ಸ್ 90 ಡಿಗ್ರಿ ಇರುತ್ತೆ, ಲೆನ್ಸ್ ಆಲ್ಸೋ ಈಕ್ವಲ್. Okay, then the tetragonal crystal system has the following unit cell dimensions ಅಂತ ಹೇಳ್ತಾ ಇದ್ದಾರೆ. ಟೆಟ್ರಾಗೋನಲ್ ಅಲ್ಲಿ A is equal to B, that is not equal to C, correct? And also alpha is equal to beta is equal to gamma, that is 90 degree. So ಯಾವ್ದು ಬರ್ತಾ ಇದೆ? ಆಪ್ಷನ್ ಬಿ. ನೆಕ್ಸ್ಟ್ question number 35. The number of atoms contained in a phase unit cell of a monoatomic substance. Monoatomic system. Under the number of atoms contained in a FCC unit cell of a monoatomic substance is, ಹೇಳ್ತೀರಾ? That is going to be 4 ಅಂತ ಕರೀತಾ ಇದ್ದೀವಿ. 4 ಹೇಗೆ ಬರುತ್ತೆ ಅಂದ್ರೆ Z ಅನ್ನೋದು ಓಕೆ ಫಾರ್ಮುಲಾ ಇದೆ, ಅದಕ್ಕೆ ಅಂತಾನೆ ಒಂದು ನಾವು ನೋಡೋದಾದ್ರೆ that is equal to okay number of atoms in 8 center C NC by 8 plus NB by 1, B andre body center plus NF by 2, okay NC andre corner by 8, body center by 1, face center by 2 plus NE 8 center by 4. ಸೊ ಟೋಟಲ್ ಈ ತರ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ, ಹಾಗಾದ್ರೆ ನಮಗೆ ಗೊತ್ತಿರೋದು NC ನಂಬರ್ ಆಫ್ ಐಟಮ್ಸ್ 8/8 ಪ್ಲಸ್ ಓಕೆ ಬಾಡಿ ಸೆಂಟ್ರಲ್ಲಿ ಇರೋದಿಲ್ಲ, ಫೇಸ್ ಸೆಂಟ್ರಲ್ಲಿ ಇರುತ್ತೆ. ಸೊ 6/2 ಪ್ಲಸ್ 0 ಬಂದಿರುತ್ತೆ, ಇದು ಕೂಡ 0. ಸೊ ದಟ್ ಇಸ್ ಈಕ್ವಲ್ ಟು 1 + 3 ಅಂತ ದಟ್ ಇಸ್ 4 ಐಟಮ್ಸ್. ಸರಿನಾ? 4 ಬಂದಿರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 36. In a face-centered cubic lattice, the unit cell is shared equally by how many unit cells? That's 6. Already ಗೊತ್ತಿರೋದು repeated question ಇದು. The number of atoms per unit cell of BCC structure is ಎಷ್ಟಿರುತ್ತೆ ಟೋಟಲ್ ಆಗಿ? ಒಂದು ಕಾರ್ನರ್ ಇಂದ ಇನ್ನೊಂದು ಬಾಡಿ ಸೆಂಟರ್ ಇಂದ. Therefore, it is equal to option B. 2 atoms will be present. When molten zinc is converted into solid state, it acquires HCP structure. The number of nearest neighbors of zinc will be, okay, ಹಾಗಾದ್ರೆ HCP hexagonal close packing ಅಂತ ಹೇಳ್ತಾ ಇದ್ದಾರೆ ಅವರೇನೆ. ಹಾಗಿದ್ರೆ ಎಷ್ಟು ಆಟಮ್ಸ್ ಬರಬೇಕು HCP ನಲ್ಲಿ? That is going to be 12 atoms.
ಓಕೆ, ಸೇಮ್ ಲೇಯರ್ಸ್ ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಸೇಮ್ ಲೇಯರ್ಸ್ ಅಂತ ತಗೊಂಡ್ರೆ 6 ಐಟಮ್ಸ್ ಇರುತ್ತೆ. ಅಬೌವ್ ದ ಲೇಯರ್ ಇಲ್ಲೊಂದು ಮತ್ತೆ ಇಲ್ಲೊಂದು, ಇಲ್ಲಿ 3, ಇಲ್ಲಿ 3. ಸೊ ಟೋಟಲ್ ಆಗಿ ಎಷ್ಟು ಬರ್ತಾ ಇದೆ? 3 ಐಟಮ್ಸ್ ಅಬೌವ್ ದ ಅಂಡ್ ಬಿಲೋ ದ ಪ್ಲೇನ್, ಅಂಡ್ 6 ಐಟಮ್ಸ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಸೇಮ್ ಪ್ಲೇನ್. ಸೊ ಟೋಟಲಿ 12 ಆಗಿರುತ್ತೆ. Hexagonal close packed arrangement of ions is described as, ಏನಂತ ಡಿಸ್ಕ್ರೈಬ್ ಮಾಡ್ತಾ ಇದೀವಿ ಹೇಳಕ್ಕಾಗತ್ತಾ? That's going to be represented as AB, AB, AB type. In which of the following crystal alternate tetrahedral voids are occupied? ನಮಗೆ ಗೊತ್ತಿದೆ zinc sulfide. ಓಕೆನಾ? Right. Next, question number 41. Which of the following metal show hexagonal close packed structure and which show face centered cubic structure? HCP, FCC. ಯಾವ್ದು ತೋರಿಸ್ತಾ ಇದೆ? ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಮೆಟಲ್ಸ್ such as copper and silver always crystallizes in FCC, while metals magnesium and zinc crystallizes in HCP. ಹಾಗಾದ್ರೆ ಆಪ್ಷನ್ ಬಿ ಆಗುತ್ತೆ ನೋಡಿ. ಇವೆರಡು HCP ಇಲ್ಲಾದ್ರೆ ಇವೆರಡು FCC ಇಲ್ಲಿ ಕ್ರಿಸ್ಟಲೈಸ್ ಆಗಿರುತ್ತೆ. The number of octahedral voids present in a lattice is dash. The number of close packed particles. The number of tetrahedral voids generated is B. The number of close packed structures ಅಥವಾ particles is equal to A ಅನ್ನೋದೇನು, B ಅನ್ನೋದೇನು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ನೋಡ್ತಾ ಹೋಗೋಣಂತೆ. The number of octahedral voids present in a particle is equal to number of particles. ಸೊ ಎಷ್ಟು FCC ಇರುತ್ತೆ ಅಥವಾ octahedral voids ಎಷ್ಟಿರುತ್ತೆ ಅಷ್ಟೇ ಆಟಮ್ಸ್ ಇರುತ್ತಂತೆ. ಸೊ ಆಪ್ಷನ್ ಡಿ ಬರುತ್ತೆ. ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಡಬಲ್ ಇರುತ್ತಂತೆ, 2 times, twice ಅಂತ ಕರಿತೀವಿ. In the hexagonal close packed structure, the metallic lattice. In the hexagonal close packed structure of a metallic lattice, the number of nearest neighbors of metallic atoms is ಎಷ್ಟಿರುತ್ತೆ? That is going to be 12. 12 ಇರುತ್ತಂತೆ. ಕರೆಕ್ಟಾ? ರೈಟ್. The calcium and fluoride ions are located in fluoride structure, right? Calcium fluoride, respectively at face center and cubic lattice points and in ಎಲ್ಲಿರುತ್ತೆ ಮತ್ತೊಂದು ಅಂತ ಹೇಳಿ. ಇನ್ನೊಂದೆಲ್ಲಿರುತ್ತೆ ಹೇಳಿದೀವಿ ಆಲ್ರೆಡಿ, in the tetrahedral voids ಅಲ್ಲಿ ಇರುತ್ತೆ. Okay. Next, question number 45. If germanium crystallizes in the same way as diamond, then which of the following statement is not correct ಅಂತ ಹೇಳ್ತಾ ಇದ್ದಾರೆ. Okay. ನೋಡುವ. Every atom in the structure is tetrahedrally bonded to 4 atoms. Unit cell consists of 8 germanium atoms and coordination number is 4. All octahedral voids are occupied ಅಂತ ಇದೆ. ನೋಡ್ಬೇಕು, all octahedral voids occupy ಆಗಿರೋದಿಲ್ಲ. ಓಕೆ, ಹಾಗಾದ್ರೆ ನಾವು ಡೈಮಂಡ್ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. The arrangements ABC is referred to as, ಏನಂತ ರೆಫರ್ ಮಾಡ್ತಾ ಇದೀವಿ? It is representing CCP arrangement. Okay, so the answer will be option D, cubic close packing ಅಂತ ಕರಿತಾ ಇದೀವಿ. ಓಕೆನಾ ಮಕ್ಕಳ? Yes. Next, question number 47. The total number of tetrahedral voids in the face centered unit cell is. Face center ಅಲ್ಲಿ ಎಷ್ಟು tetrahedral voids ಇರುತ್ತೆ ಅಂತ ಹೇಳಿ. Correct? So that's nothing but option B. Okay na? Next. What is the coordination number in a square close packed structure in 2 dimension? ನಮಗೆ ಗೊತ್ತು, ಅಂದ್ರೆ adjacent atoms ಎಷ್ಟು ಇರುತ್ತೆ ಅಂದ್ರೆ 4 ಇರುತ್ತೆ ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಅಲ್ಲಿ. ಹೆಕ್ಸಾಗೋನಲ್ ಆದ್ರೆ 6 ಇರುತ್ತಂತೆ. In the cubic close packing, the unit cell has, right? Cubic close packing ಅಲ್ಲಿ there are 8 tetrahedral voids within the unit cells. 8 tetrahedral voids ಇರುತ್ತಂತೆ.
In which of the following arrangement octahedral voids are formed? ಎಷ್ಟು? That's ನೋಡಿ ಅಲ್ಲಿ ಕೊಟ್ಟಿರೋದು HCP ಇದೆ, BCC, simple cubic and FCC. So only HCP and FCC in which octahedral voids are going to be formed. So option B, 1 and 4 only. Sarina? Which of the following is the correct increasing order of packing efficiency for BCC, HCP, BCC and simple cube? ಯಾವ್ದಿರುತ್ತೆ? ನಮಗೆ ಗೊತ್ತಿದೆ HCP ನಲ್ಲಿ ಆದರೆ 74% ಇರುತ್ತೆ, BCC ನಲ್ಲಿ 68%, simple cube ಅಲ್ಲಿ 52.4%. So option C. Next, 52. The total volume of atoms present in BCC unit cell is, ನಮಗೆ ಗೊತ್ತಿದೆ ಒಂದು ಆಟಮ್ದು ವಾಲ್ಯೂಮ್ ಬಂದು 4/3 pi r cube. ಆದರೆ in BCC ನಲ್ಲಿ there are 2 atoms, therefore it is equal to 8/3 pi r cube. So option C ಆಗುತ್ತೆ ನೋಡಿ, ಸರಿನಾ? Next, the total volume of atoms present in face-centered cube is, there are 4 atoms, 4 into 4/3 pi r cube. So it is equal to 16/3 pi r cube ಬಂದಿರುತ್ತೆ, right? Packing efficiency ಮಾಡಿರ್ತೀರ, ಗೊತ್ತಿರುತ್ತೆ. The interionic distances for cesium chloride crystal will be, cesium chloride ಅಂದ್ರೆ ಬಾಡಿ ಸೆಂಟರ್ ಇರೋದ್ರಿಂದ that is going to be distance ಕೇಳ್ತಾ ಇದ್ದಾರೆ. The distance is equal to D √3 into A divided by 2, right? So option C will be the answer. The fraction of total volume occupied by atoms in simple cube is, right? ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. Already we know that one. Packing efficiency ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಲಾಸ್ಟ್ ಎಕ್ಸ್ಪ್ರೆಷನ್ pi/6 ಬಂದಿರುತ್ತೆ, 100 ಇಂದ ಮಲ್ಟಿಪ್ಲೈ ಮಾಡಿರೋದಿಲ್ಲ ಅಷ್ಟೇ. The percentages of free spaces in cubic closed packed structure and in body centered closed packed structures are respectively ಎಷ್ಟಿರುತ್ತೆ ಹೇಳ್ಬೋದಾ? ರೈಟ್, ಹಾಗಿದ್ರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕ್ಡ್ CCP ಅರೇಂಜ್ಮೆಂಟ್ ಅಂದ್ರೆ ಯಾವ್ದು ಬರುತ್ತೆ? FCC HCP ಬರುತ್ತೆ. ಓಕೆ, ಒಂದ್ ಸೆಕೆಂಡ್, CCP ಅಲ್ವಾ? ರೈಟ್, ಅಂದ್ರೆ ಬಾಡಿ ಸೆಂಟರ್ಡ್ ಅಲ್ಲಿ ಕ್ಲೋಸ್ ಪ್ಯಾಕ್ಡ್, ಕರೆಕ್ಟ್. ಸೊ ಕ್ವಶನ್ ನಂಬರ್ 56B ಆಗುತ್ತೆ. 26% ಅಂಡ್ 32% ಆಗಿರುತ್ತೆ. BCC ನಲ್ಲಿ 68% ಇರುತ್ತೆ, 74% in HCP ಅಥವಾ CCP. Next, the empty space in the body centered cubic lattice is, already we know that one. 68% packing ಇದ್ರೆ 32% ಏನಾಗಿರ್ಬೇಕು? Void ಇರಲೇಬೇಕು. Which of the following statements about packing in solids is incorrect ಅಂತ ಹೇಳ್ತಾ ಇದ್ದಾರೆ? Correct. Coordination number in BCC mode of packing is 8. Coordination number in HCP mode of packing is 12. Void space in HCP mode of packing is 32. Void space in CCP mode is 26. So CCP and HCP ಎರಡು ಒಂದೇ ಇರೋದ್ರಿಂದ ಇದು BCC ಆಗುತ್ತೆ. 32% void, ಹಾಗಾಗಿ ಅದು wrong. A metallic crystal crystallizes into a lattice containing a sequence of layers AB, AB, AB. Any packing of spheres leaves out void in the lattice. What percentage of volume of this lattice empty space ಅಂತ ಕೇಳ್ತಾ ಇದ್ದಾರೆ. ಹೇಳ್ಬಹುದಾ? ಹಾಗಾದ್ರೆ ಅವ್ರು ಕೊಡ್ತಾ ಇರೋದೇ HCP, ಕೊಟ್ಟಿರೋದ್ರಲ್ಲಿ HCP ತಾನೆ, AB ಟೈಪ್ ಆಫ್ ಅರೇಂಜ್ಮೆಂಟ್. ಸೊ ಅದರಲ್ಲಿ 74% ಆಕ್ಯುಪೈ ಆಗಿರುತ್ತೆ, ವಾಯ್ಡ್ 26% ಇರುತ್ತಂತೆ. ನೆಕ್ಸ್ಟ್, in NaCl the center to center nearest neighbor distance of ions is, center to center NaCl ಅಲ್ಲಿ ಎಷ್ಟಿರುತ್ತೆ? that is going to be, ನೋಡಿ NaCl ಅಲ್ಲಿ Na plus and Cl minus touch along edge of the cube, right? That is going to be A/2. ಹೌದಾ? A/2 ಅಂದ್ರೆ ಏನಾಗಿರುತ್ತಂತೆ? that is going to be 1/2A.
The edge lengths of unit cell in terms of radius of spheres constituting FCC, BCC, simple cube are respectively are. FCC ನಲ್ಲಾದ್ರೆ 2√2 into R. ಹೌದಾ? So ನಮಗೆ ಗೊತ್ತಿದೆ ಆಲ್ರೆಡಿ ಆ ಎಕ್ಸ್ಪ್ರೆಷನ್ R ವ್ಯಾಲ್ಯೂ ಬೇಕು ನನಗೆ. So that's going to be option E. ಓಕೆನಾ? ಗೊತ್ತಿರುತ್ತೆ ಎಕ್ಸ್ಪ್ರೆಷನ್ ನಿಮಗೆ. Cesium bromide crystallizes in a body-centered cubic lattice. The unit cell length is 436.6 picometer. Given that the atomic mass of cesium is 133 and that of bromine is 80, the Avogadro number 6.02 into 10 to the power 23. The density of cesium bromide is anta kottidare. Density calculation ge ನಮ್ಮ ಹತ್ರ ಫಾರ್ಮುಲಾ ಇದೆ. Density is equal to Z into M by A cube into Na. ಹಾಗಾದ್ರೆ ಅವರೇ ಕೊಟ್ಟಿದ್ದಾರೆ ಬಾಡಿ ಸೆಂಟರ್ಡ್ ಅಂತ. Z ವ್ಯಾಲ್ಯೂ 2 ಆಗುತ್ತೆ ಇಂಟು ಮಾಲಿಕ್ಯುಲರ್ ಮಾಸ್ ಎಷ್ಟಾಗುತ್ತೆ, ಎರಡನ್ನ ಆಡ್ ಮಾಡಿದ್ರೆ 213 ಆಗಿರುತ್ತೆ. ಹೌದಾ? ಡಿವೈಡೆಡ್ ಬೈ A ಕ್ಯೂಬ್ ಇದೆಯಂತೆ. A ಅಂದ್ರೆ ಎಡ್ ಲೆಂತ್ A is equal to 436.6 ಪಿಕೋಮೀಟರ್. ಅದನ್ನ ನಾನು ಡೈರೆಕ್ಟ್ ಆಗಿ ಬರ್ಕೊಂಡ್ರೆ 4.366 into 10 to the power minus 8 ಸೆಂಟಿಮೀಟರ್ ಅಂತ ತಗೋಬಹುದು. ಕರೆಕ್ಟಾ? ಎಸ್. ಹಾಗಿದ್ರೆ 4.366 into 10 to the power minus 8 whole cube into 6.023 into 10 to the power of 23. ಯಾಕೆ 8 3s are 24 ಬರುತ್ತೆ, minus 24 plus 23 minus 1 ಆಗಿರುತ್ತೆ. So that's going to be equal to 8.5 gram per centimeter cube. Okay na? So option B will be the answer. Right? An element occurring in the BCC structure has 12.08 into 10 to the power 23 unit cell. The total number of atoms of the elements in these cells will be ಎಷ್ಟು atoms ಇರುತ್ತೆ ಅಂತ ಹೇಳಿ. Right? That is equal to, ನೋಡಿ BCC ನಲ್ಲಿ 2 atoms ಇರುತ್ತಂತೆ. ಕರೆಕ್ಟಾ? 2 atoms into number of unit cell 12.08 into 10 to the power 23. ಇಷ್ಟು ಯೂನಿಟ್ ಸೆಲ್ ಇದೆ, ಅದರಲ್ಲಿ 2 atoms ಇದೆ. So that's equal to 24.16 into 10 to the power of 23 atoms. ಅಷ್ಟು ಯೂನಿಟ್ ಸೆಲ್ ಇದೆ into 2 atoms ಅಷ್ಟೇ. So option A will be the answer. Question number 64. Potassium has a BCC structure with nearest neighbor distance 4.52 angstroms. Its atomic weight is 39. The density will be ಅಂತ ಕೊಟ್ಟಿದ್ದಾರೆ. ಎಷ್ಟಿರಬಹುದು ಕ್ಯಾಲ್ಕುಲೇಟ್ ಮಾಡುವ. BCC ಸ್ಟ್ರಕ್ಚರ್ ಅಂತೆ. Density is equal to Zm by A cube into Na. ಫಾರ್ಮುಲಾ ಯೂಸ್ ಮಾಡಿ. Na ಅಂದ್ರೆ ಅವಗಾಡ್ರೋ ನಂಬರ್ 2 into 39 divided by 4.52 ಅಂತ ಕೊಟ್ಟಿದ್ದಾರೆ into 10 to the power of minus 10. ಓಕೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 4.52 into 10 to the power minus 10 whole cube into 6.023 into 10 to the power of 23. ನೋಡಿ ಮಕ್ಕಳ, ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಫೈನಲೈಸ್ ಮಾಡಿದ್ರೆ that is going to giving rise to 0.91 gram per centimeter cube ಇರುತ್ತೆ. kg ನೋಡಿ kg per meter cube ಕೊಟ್ಟಿದ್ದಾರೆ. You have to multiply it with 1000. So it is going to be 910 kg per meter cube. Got it? Yes. Okay, 3 digits ಇಂದ ತಗೊಂಡ್ರೆ ಆಯ್ತು. ಎಷ್ಟಿದೆ? ಆಪ್ಷನ್ ಡಿ. The cubic unit cell of a metal has a edge length of 362 picometer. Its density is 8.92 gram per centimeter cube. The type of unit cell is, ಇದರಲ್ಲಿ ಡೆನ್ಸಿಟಿ ಕೊಟ್ಟಿದ್ದಾರೆ, ಓಕೆ, ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ ಅಂಡ್ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿದ್ದಾರೆ. ಅವ್ರು ಹೇಳಿರೋ ಹಾಗೆ ಯಾವುದನ್ನ ಯಾವ ಟೈಪ್ ಆಫ್ ಯೂನಿಟ್ ಸೆಲ್ BCC ನ FCC ನ ಅಂತ ಅಂದ್ರೆ Z ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡೆನ್ಸಿಟಿ ಫಾರ್ಮುಲಾ ಗೊತ್ತಿದೆ ನಮಗೆ, Zm by A cube into Na. ಈಗ ನನಗೆ ಬೇಕಾಗಿರೋದು Z ವ್ಯಾಲ್ಯೂ, ದಟ್ ಈಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು A cube into Na divided by M. ಸೊ ಮಾಡೋದಾದ್ರೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ದಟ್ಸ್ ಗೋಯಿಂಗ್ ಟು ಬಿ ಡೆನ್ಸಿಟಿ ವ್ಯಾಲ್ಯೂ ಎಷ್ಟು ಬಂದಿರುತ್ತೆ ಹೇಳಿ, 8.92 ಇಂಟು A ಕ್ಯೂಬ್ ಇದೆ 362 ಪಿಕೋಮೀಟರ್ ನಾನು ಡೈರೆಕ್ಟ್ ಆಗಿ 3.62 into 10 to the power minus 8 ಓಕೆ ಹೋಲ್ ಕ್ಯೂಬ್ ಅಂದ್ರೆ ಸೆಂಟಿಮೀಟರ್ ಅಂತ ಬರ್ಕೊಂಡಿರ್ತೀನಿ, ಅದದು ಹೋಲ್ ಕ್ಯೂಬ್ ಇಂಟು 6.023 into 10 to the power of 23 whole divided by M. Molecular mass 63.55.
ಸೊ ಆನ್ಸರ್ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 4 ಬಂದಿರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 4 ಬಂದ್ರೆ ಅದರ ಅರ್ಥ ಏನಂತೆ? ಇಟ್ ಹ್ಯಾಸ್ ಅ FCC, ಫೇಸ್ ಸೆಂಟರ್ಡ್. ಓಕೆನಾ? ರೈಟ್. ನೆಕ್ಸ್ಟ್, AB crystallizes in a body-centered cubic lattice with edge length of A equal to 387 picometer. The distance between two oppositely charged ions in the lattice is. ಹಾಗಾದ್ರೆ ಬಾಡಿ ಸೆಂಟರ್ ಅಲ್ಲಿ ಅದೇನಾಗ್ತಾ ಇದೆಯಂತೆ? ಕ್ರಿಸ್ಟಲೈಸ್ ಆಗ್ತಾ ಇದೆಯಂತೆ. ಅಂದ್ರೆ ಅರ್ಥ ಬಾಡಿ ಡಯಾಗನಲ್ ಏನಿರುತ್ತೆ? ದಟ್ ಇಸ್ ಈಕ್ವಲ್ ಟು √3 into A ಬಂದಿರುತ್ತೆ. ಹಾಗಾದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಈಸ್, ಕರೆಕ್ಟಾ? ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್, ಹಾಗೆ ತಗೋಣ, ಡಿಸ್ಟೆನ್ಸ್ ಬಿಟ್ವೀನ್ ದ ಅಯಾನ್ಸ್ ಇಸ್ ಈಕ್ವಲ್ ಟು √3 into A divided by 2 ಬಂದಿರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು A ವ್ಯಾಲ್ಯೂ √3 1.732 into 387 divided by 2 ಇದೆಯಂತೆ, that is equal to 335 picometer. So option A ಬರ್ತಾ ಇದೆ ನೋಡಿ. Next question number 67 ಅಂತ. Iron crystallizes in a BCC system with lattice parameter of 2.861 angstroms. Calculate the density. ಹಾಗಾದ್ರೆ ಡೆನ್ಸಿಟಿ ಫಾರ್ಮುಲಾ ನಮಗೆ ಗೊತ್ತಿದೆ. ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲಿ BCC ಅಂತ ಕೊಟ್ಟಿದ್ದಾರೆ, Z is equal to 2 ಆಗುತ್ತೆ. ಡೆನ್ಸಿಟಿ ಗೊತ್ತಿದೆ ನಮಗೆ, Zm by A cube into Na ಅಂತೆ, ಕರೆಕ್ಟಾ? ಸೊ ಹಾಗಿದ್ರೆ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಹೇಳಕ್ಕಾಗತ್ತಾ? ಸೊ ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ 7.92 ಗ್ರಾಮ್ ಪರ್ ml. ಓಕೆನಾ? ಗ್ರಾಮ್ ಪರ್ ml. ಕ್ವಶನ್ ನಂಬರ್ 68. ಇದು ಕೂಡ ಡೆನ್ಸಿಟಿ ಬೇಸಿಸ್ ಮೇಲೆ ಇದೆ ನೋಡಿ, ತುಂಬಾ ಈಸಿಯಾಗಿ ಇರುತ್ತೆ. ಎವ್ರಿಥಿಂಗ್ ಇಸ್ ದೇರ್. ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ, Z ವ್ಯಾಲ್ಯೂ ಕೊಟ್ಟಿದ್ದಾರೆ, ಅವೊಗಡ್ರೋ ನಂಬರ್ ಗೊತ್ತಿದೆ, ಎಡ್ಜ್ ಲೆಂತ್ ಇದೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್, ಐ ಥಿಂಕ್ ಮಾಡ್ಬೋದಲ್ವಾ? ರೈಟ್. ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ 5.188 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ನೋಡಿ. ಡೆನ್ಸಿಟಿ ಇಸ್ ಈಕ್ವಲ್ ಟು Zm by A ಕ್ಯೂಬ್ ಇಂಟು Na. Z ವ್ಯಾಲ್ಯೂ 2 ಇದೆ, ಇಂಟು 100 divided by 400 ಅನ್ನು ನಾನು ಡೈರೆಕ್ಟ್ ಆಗಿ 4.00 into 10 to the power minus 8 whole cube into 6.023 into 10 to the power of 23. ಸಿಂಪ್ಲಿಫೈ ಮಾಡಿದ್ರೆ 5.188 ಬಂದಿರುತ್ತೆ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಓಕೆನಾ? ಸೊ ದಿಸ್ ದ ಆನ್ಸರ್, ಆಪ್ಷನ್ ಬಿ. ಕ್ವಶನ್ ನಂಬರ್ 69. A metal crystallizes in two cubic phases FCC and BCC whose unit cell lengths are 3.5 angstroms and 3 angstroms respectively. The ratio of their densities is ಅಂತ ಕೊಟ್ಟಿಲ್ಲ. ಹಾಗಾದ್ರೆ ನೋಡಿ, ಡೆನ್ಸಿಟಿ ಅಂಡ್ A ಆರ್ ಇನ್ವರ್ಸ್ಲಿ ರಿಲೇಟೆಡ್, ನಮಗೆ ಗೊತ್ತಿದೆ, ಕರೆಕ್ಟಾ? ಆ ಫಾರ್ಮುಲಾದಲ್ಲಿ ನೋಡಿರ್ತೀವಿ. ಹಾಗಾದ್ರೆ ಡೆನ್ಸಿಟಿ D1 by D2 is equal to A2 cube divided by A1 cube, that is equal to and Z1 by Z2, ಕರೆಕ್ಟಾ? ಹಾಗಿದ್ರೆ that is equal to 3 cube divided by 3.5 whole cube ಇರುತ್ತೆ, into 4 by 2, that is equal to 1.46 ratios. ಓಕೆನಾ? ಕ್ಯಾಲ್ಕುಲೇಟ್ ಮಾಡಬೇಕು, ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ 1.46 ಬರುತ್ತೆ. Which of the following statements is not correct? Okay. Vacancy defect results in decrease in density. Vacancy defect can develop when a substance is heated. Interstitial defects increases the density of the substance. Ionic solids show interstitial defect only. Nodi, ionic solids must always maintain electrical neutrality alva. Hagagi they show only vacancy or interstitial defect as a Frenkel or Schottky defect anta. Okay, right. 71. Which defect is shown in the given figure anta ಕೇಳ್ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಸ್ಟ್ರಾನ್ಶಿಯಂ ಆಡ್ ಮಾಡಿರೋದ್ರಿಂದ ನೋಡ್ಕೊಳ್ಳಿ, ಇಲ್ಲಿ ಸ್ಟ್ರಾನ್ಶಿಯಂ ಇದೆಯಂತೆ. ಇಟ್ ಇಸ್ ಅ ಹೈಯರ್ ವೇಲೆನ್ಸಿ ಅಯಾನ್ Na+,
SR+2 ಅಂದ್ರೆ ಒಂದು SR+2 ಹಾಕಿದ್ರೆ 2Na+ ಏನಾಗುತ್ತೆ ರಿಪ್ಲೇಸ್ ಆಗಿರುತ್ತೆ. ಬಟ್ ಇಟ್ ಇಸ್ ಆಕ್ಯುಪೈಯಿಂಗ್ ಒನ್ ಆಫ್ ದ ಪ್ಲೇಸ್ ಆಫ್ Na+. ಹಾಗಾದ್ರೆ ಇದನ್ನ ನಾನು ಇಂಪ್ಯೂರಿಟಿ ಡಿಫೆಕ್ಟ್ ಅಂತ ಕರಿಬಹುದು. ಈಚ್ ಆಫ್ ದ ಫಾಲೋಯಿಂಗ್ ಸಾಲಿಡ್ ಶೋ ಫ್ರಾಂಕೆಲ್ ಡಿಫೆಕ್ಟ್ ಎಕ್ಸೆಪ್ಟ್ ಯಾವುದನ್ನ ಬಿಟ್ಟು ಫ್ರಾಂಕೆಲ್ ಡಿಫೆಕ್ಟ್ ತೋರಿಸ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಯಾವುದು ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದೀವಿ KCl, ಅದು ಸ್ಕಾಟ್ಕಿ ಡಿಫೆಕ್ಟ್ ಅನ್ನ ತೋರಿಸುತ್ತಂತೆ. ನೆಕ್ಸ್ಟ್, ಸ್ಕಾಟ್ಕಿ ಡಿಫೆಕ್ಟ್ ಡಿಫೈನ್ಸ್ ಇಂಪರ್ಫೆಕ್ಷನ್ ಇನ್ ದ ಲ್ಯಾಟಿಸ್ ಸ್ಟ್ರಕ್ಚರ್ ಆಫ್ ಯಾವುದಂತೆ ಸಾಲಿಡ್ ತಾನೆ, ಹೌದಾ? ವೆನ್ ಎಲೆಕ್ಟ್ರಾನ್ಸ್ ಆರ್ ಟ್ರಾಪ್ಡ್ ಇನ್ ಟು ಕ್ರಿಸ್ಟಲ್ಸ್ in anion vacancy, the defect is known as anionic vacancy ಗೆ electrons trap ಆದರೆ that is called as F centers ಅಂತ ಕರಿತಾ ಇದೀವಿ. ಫಾರ್ಬೆನ್ ಸೆಂಟರ್ ಅಥವಾ ಕಲರ್ ಎಕ್ಸಿಬಿಟಿಂಗ್ ಸೆಂಟರ್ ಅಂತ ಕರಿತೀವಿ. ಸ್ಕಾಟ್ಕಿ ಡಿಫೆಕ್ಟ್ ಇನ್ ಕ್ರಿಸ್ಟಲ್ಸ್ ಇಸ್ ಅಬ್ಸರ್ವ್ಡ್ ವೆನ್, ಯಾವಾಗ ಸ್ಕಾಟ್ಕಿ ಡಿಫೆಕ್ಟ್ ನೆನ್ಪಿಟ್ಕೊಳ್ಳಿ, ಈಕ್ವಲ್ ನಂಬರ್ ಆಫ್ ಕ್ಯಾಟೈನ್ಸ್ ಅಂಡ್ ಆನೈನ್ಸ್ ಮಸ್ಟ್ ಬಿ ಮಿಸ್ಸಿಂಗ್ ಫ್ರಮ್ ದೇರ್ ಲ್ಯಾಟೈಸ್ ಪಾಯಿಂಟ್ಸ್. ಡೆಫಿನೇಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಯಾವಾಗ ರೈಸ್ ಆಗುತ್ತೆ ಅಂತ. Next, question number 76. The appearance of color in solid alkali metal halides is generally due to yake, because of the right F centers anta karita idhi, ಅಂದ್ರೆ Farben center. Crystal defect indicated in the diagram below is ಯಾವ್ದಿರಬಹುದು ನೋಡಿ, ಒಂದು ಕ್ಯಾಟಯಾನು ಒಂದು ಆನಯನ್ ಎರಡು ಹೋಗಿದೆಯಂತೆ, that's why it is called as what Schottky defect. ಈಸಿ ಆಗಿರುತ್ತೆ, ನೋಡ್ಕೊಬಹುದು. Schottky defect generally appears in, these are the example for Schottky defect only, therefore all of these ಅಂತ ಆನ್ಸರ್ ಬರುತ್ತೆ ನೋಡಿ ಬೇಕಾದ್ರೆ. Next, question number 79. Which defect causes decrease in the density of the crystal ಅಂತ ಕೇಳಿದ್ದಾರೆ. ಯಾವುದು Schottky defect. ಯಾಕೆ? Because equal number of anions and cations are missing, ಅಂದ್ರೆ ಕ್ರಿಸ್ಟಲ್ ಇಂದನೇ ಹೊರಗಡೆ ಹೋಗ್ತಾ ಇದೆ, numbers will be decreases, density decreases. Next, question number 80. Which statement does not make sense ಅಂತ ಕೊಟ್ಟಿದ್ದಾರೆ. ಯಾವುದು? Frankel defect lowers the density of the crystal ಅನ್ನೋದು it does not make any sense. ಯಾಕೆ? Density decrease ಆಗಲ್ಲ, because cations will be moving to the interstitial site ಅಂತ. Next, question number 81. Frankel and Schottky defects are ಏನಾಗಿರುತ್ತೆ? They are the crystal defect, right? They are the crystal defect. ಅಂದ್ರೆ ಅಯಾನ್ಸ್ ಮಾತ್ರ ವೇರಿ ಆಗ್ತಾ ಇರುತ್ತೆ ಅಷ್ಟೇ, ಅಲ್ಲಿ ಎಲ್ಲಿ ಇರಬೇಕು ಅಲ್ಲಿ ಇರೋದಿಲ್ಲ, ಇಲ್ಲ ಕೆಲವೊಮ್ಮೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ಬಿಟ್ಟು ಹೊರಗಡೆ ಹೋಗಿರಬಹುದು. ನೆಕ್ಸ್ಟ್, 82. ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಆರ್ ಅಯಾನ್ಸ್ ಮಿಸ್ಸಿಂಗ್ ಫ್ರಮ್ ನಾರ್ಮಲ್ ಲ್ಯಾಟೈಸ್ ಪಾಯಿಂಟ್ಸ್ ಕ್ರಿಯೇಟಿಂಗ್ ಎ ವೇಕೆನ್ಸಿ ಡ್ಯೂ ಟು, ಯಾಕಿರಬಹುದು? ಯಾವ ಡಿಫೆಕ್ಟ್ ಅಪ್ಪ? ಈಕ್ವಲ್ ನಂಬರ್ಸ್ ಅಂತ ಬಂದ್ರೆ ಏನಂತ ಬರಬೇಕು? ಸ್ಕಾಟ್ಕಿ ಡಿಫೆಕ್ಟ್ ಅಂತ ಬಂದ್ಬಿಡ್ಬೇಕು. ಓಕೆ. In stoichiometric defects, the type of compound exhibit Frankel defects ಯಾವ್ದಿರಬಹುದು? That's going to be which Frankel defect ಇದರ low coordination number ಇರುವಂತದ್ದೇ ಆಗಿರಬೇಕು. ಓಕೆನಾ? Low coordination number. Next, question number 84. The crystal with metal deficiency defect is, already ಗೊತ್ತಿದೆ ನಮಗೆ, FeO. ಯಾಕೆ? Fe+2 and Fe+3 are going to be interchanged. Next, question number 85. Which of the following has the Frankel defect ಅಂತ ನಮಗೆ ಗೊತ್ತಿದೆ? ಸಿಲ್ವರ್ ಬ್ರೋಮೈಡ್ AgBr. ಕೆಲವೊಮ್ಮೆ ಈ ತರ ವರ್ಡ್ಸ್ ಅಲ್ಲಿ ಕೊಟ್ಟು ಕನ್ಫ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ, ಬಟ್ ಗೊತ್ತಿರ್ಬೇಕು ನಿಮ್ಗೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ರಿಸ್ಟಲ್ ಡಸ್ ನಾಟ್ ಎಕ್ಸಿಬಿಟ್ ಫ್ರಾಂಕೆಲ್ ಡಿಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಯಾವುದು ತೋರಿಸ್ತಾ ಇಲ್ಲ. ಅಲ್ಲಿ ಕ್ಯಾಟಯಾನಿಕ್ ಟು ಅನಯಾನಿಕ್ ರೇಷಿಯೋ ಏನಾಗಿರ್ಬೇಕು? ತುಂಬಾ ಜಾಸ್ತಿ ಇರಬೇಕು, ಅಂದ್ರೆ ಒಂದು ಚಿಕ್ಕದಿರ್ಬೇಕು, ಒಂದು ದೊಡ್ಡದಿರ್ಬೇಕು. ಎರಡು ಸಿಮಿಲರ್ ಸೈಜ್ ಇದ್ರೆ ಆಗೋದಿಲ್ಲ. ಸೊ ಪೊಟ್ಯಾಷಿಯಂ ಬ್ರೋಮೈಡ್ ಏನಿದೆ ಅದರಲ್ಲಿ anion and cations are almost a similar size, hence it is going to be showing a Schottky defect, not the Frankel defect. Next, 87. Due to Frankel defect, the density of the ionic solid ಏನಾಗ್ತಾ ಇದೆ? ಏನು ಆಗಲ್ಲ, ಬಿಕಾಸ್ Frankel defect ಅಲ್ಲಿ ಅಯಾನ್ಸ್ ಏನಾಗಿರುತ್ತಂತೆ ಅಲ್ಲೇ ಇರುತ್ತೆ. ಸೊ ಓಕೆ, ಇದಕ್ಕಿಂತಲೂ ತುಂಬಾ ಅಂದ್ರೆ ಕರೆಕ್ಟ್ ಆಗಿರುತ್ತದೆ. ವೆರಿ ನಿಯರರ್ ಆನ್ಸರ್ ಡಸ್ ನಾಟ್ ಚೇಂಜ್, ಅಷ್ಟೇ. ಆಪ್ಷನ್ ಡಿ. ಇನ್ ಎ ಸಾಲಿಡ್ ಲ್ಯಾಟೈಸ್ ದ ಕ್ಯಾಟಯಾನ್ಸ್ ಹ್ಯಾಸ್ ಲೆಫ್ಟ್ ದ ಲ್ಯಾಟೈಸ್ ಸೈಟ್ ಅಂಡ್ ಇಸ್ ಲೊಕೇಟೆಡ್ ಇನ್ ಎನ್ ಇಂಟರ್ಸ್ಟಿಷಿಯಲ್ ಪೊಸಿಷನ್. ದ ಲ್ಯಾಟೈಸ್ ಡಿಫೆಕ್ಟ್ ಈಸ್, ಇಂಟರ್ಸ್ಟಿಷಿಯಲ್ ಸೈಟ್ ಗೆ ಹೋಗ್ತಾ ಇದೆ ಅಂತ ಅಂದ್ರೆ ಅದು ಯಾವ್ದಾಗಿರ್ಬೇಕಂತೆ? ಫ್ರಾಂಕೆಲ್ ಡಿಫೆಕ್ಟ್ ಆಗಿರ್ಬೇಕು.
Next, question number 89. Doping of AgCl crystal with cadmium chloride results in ಹೇಳಕ್ಕಾಗತ್ತಾ? ಡೋಪಿಂಗ್ ಅಂದ್ರೆ ಮಿಕ್ಸಿಂಗ್ ಅಂತ ಅಷ್ಟೇ. AgCl and CdCl2 ಹಾಕಿದ್ರೆ ಏನಾಗಿರುತ್ತಂತೆ? That's going to be substitutional cation vacancy. ಅಂದ್ರೆ ಅದನ್ನ ಏನಂತ ಕರಿಬಹುದು ನಾವು? ಓಕೆ, impurity defect ಅಂತಾನೂ ಕರಿತೀವಿ. Cations are present in the interstitial site in Frankel defect. ಹೌದಾ? Yes. Next, what is the energy gap between valence band and conduction band in crystal of insulators ಅಂತ ಕೊಟ್ಟಿದ್ದಾರೆ. That's going to be very large. ಯಾಕೆ electrons cannot move to the conduction band from the valence band. Next, which of the following is non-stoichiometric defect? ಯಾವ್ದಿರಬಹುದು ಅಂತ ಹೇಳಿ? Metal excess, impurity, F center, metal deficiency defect. Non-stoichiometric defect. So that will be option 1, 2, 3, right? Metal excess defect. Non-stoichiometric defect ಅಲ್ವಾ? Non-stoichiometric defect ಯಾವ್ಯಾವುದು? ಇದು ಆಗುತ್ತೆ. Stoichiometry is going to be maintained at the F centers, metal. So option B ಆಗುತ್ತೆ ನೋಡಿ. Option B. Next, question number 93. Which kind of defect are introduced by doping? Doping ಅಂದ್ರೆ mixing of an impurity. That is electronic defect. Correct? Yes. Next, silicon doped with electron-rich impurity forms. Electron-rich ಅಂದ್ರೆ negative charge ಜಾಸ್ತಿ ಆಗಿರುತ್ತೆ. That's going to induce N-type semiconductor. Which of the following defect is also known as dislocation defect? ನಮಗೆ ಗೊತ್ತಿರೋ ಹಾಗೆ dislocation of cations into the interstitial site forms Frankel defect. Okay na? Question number 96. Doping of silicon with boron. ನೆನ್ಪಿಟ್ಕೊಳ್ಳಿ, boron ಅಂದ್ರೆ trivalent ಇರುತ್ತೆ, silicon tetravalent, so it causes P type of semiconductor. Next, question number 97. On doping germanium with little of indium or gallium, one gets ಯಾವ ಬರುತ್ತೆ? That's going to be P-type semiconductor will be obtained. ಯಾಕೆ? That's the elements of boron family. Electron deficient ಇರೋದ್ರಿಂದ. Which one of the following elements silicon should be doped so as to give P-type semiconductor ಅಂತ ಇದೆ. ಹಾಗಾದ್ರೆ ಯಾವ್ದಿರಬಹುದು? ಆರ್ಸೆನಿಕ್, ಜರ್ಮೇನಿಯಂ, ಸೆಲೆನಿಯಂ ಎಲ್ಲ ಎಲೆಕ್ಟ್ರಾನ್ ರಿಚ್ ಇರೋದ್ರಿಂದ ಬೋರಾನ್ ಜೊತೆ ಮಾಡಿದ್ರೆ ಮಾತ್ರ ಡೋಪಿಂಗ್ ಅನ್ನ ಇದೇನಾಗುತ್ತೆ? ಎಲೆಕ್ಟ್ರಾನ್ ಡೆಫಿಷಿಯಂಟ್ ಆಗಿರುತ್ತೆ. ಹಾಗಾಗಿ ಪಿ ಟೈಪ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ಟು ಗೆಟ್ ಎನ್ ಟೈಪ್ ಸೆಮಿಕಂಡಕ್ಟರ್ ದ ಇಂಪ್ಯೂರಿಟಿ ಟು ಬಿ ಆಡೆಡ್ ಟು ಸಿಲಿಕಾನ್ ಶುಡ್ ಹ್ಯಾವ್ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್? ಯಾವ್ದು ಕೊಡ್ತಾ ಇದಾರೆ? ಎನ್ ಟೈಪ್ ಆಗ್ಬೇಕು ಅಂದ್ರೆ ಎಷ್ಟಿರ್ಬೇಕಂತೆ? ದಟ್ ಶುಡ್ ಹ್ಯಾವ್ 5 ಎಲೆಕ್ಟ್ರಾನ್ಸ್. ಕರೆಕ್ಟಾ? ರೈಟ್. ಹಾಗಿದ್ರೆ ಕೊನೆಯದಾಗಿ the last question, if we mix a pentavalent impurity in a crystal lattice of germanium, what type of semiconductor formation will occur? Pentavalent impurity na hakadre that will always result in the formation of yaudante n type of semiconductor. ನೋಡಿ ಮಕ್ಕಳ, ಇಷ್ಟಾಗಿತ್ತು ನಮ್ಮ ಈ ಪರ್ಟಿಕ್ಯುಲರ್ ಸಾಲಿಡ್ ಸ್ಟೇಟ್ ನ ಒಂದಷ್ಟು ಕ್ವಶನ್ಸ್ಗಳು. ಓಕೆ, ಇನ್ನೇನಾದ್ರೂ ನಿಮಗೆ ಡೌಟ್ ಗಳಿತ್ತು ಅಂತಂದ್ರೆ ಓಕೆ, ಯು ಕ್ಯಾನ್ ಆಸ್ಕ್ ವಿತೌಟ್ ಎನಿ ಹೆಸಿಟೇಷನ್. ಓಕೆ, ವಿ ಆರ್ ದೇರ್ ಟು ಹೆಲ್ಪ್ ಯು. ರೈಟ್, ಮತ್ತೆ ಮುಂದಿನ ಚಾಪ್ಟರ್ ನೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು.